ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶ್ವ ಸಾಮಾಜಿಕ ನ್ಯಾಯ ದಿನ, ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಕುರಿತು ವಿಶೇಷ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯ ಶ್ರೀ ಸಂದೀಪ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಪ್ರಾರಂಭ ಮಾಡೋಣ. ಸಾಮಾಜಿಕ ನ್ಯಾಯ ಎಂದರೇನು, ಸೋಷಿಯಲ್ ಜಸ್ಟಿಸ್ ಎಂದರೇನು ಅಲ್ಲಿಂದ? ಮೊದಲಿಗೆ ವೇಣು ಧ್ವನಿ ಸಂಸ್ಥೆಗೆ ಮತ್ತು ಇದರ ಕೇಳುಗರಿಗೆ ಇವತ್ತಿನ ದಿನದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲದಾಗಿ, ಉಳ್ಳವರು ಶಿವಾಲಯ ಮಾಡಿದರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ಒಂದು ವಚನದ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾರಣ, ಬಸವಣ್ಣನವರು 12 ವಚನದಲ್ಲಿ ಸುಮಾರು ವಚನಗಳನ್ನು ಹೇಳ್ತಾರೆ. ಅದರಲ್ಲಿ ಸಾಮಾಜಿಕ ನ್ಯಾಯ ತುಂಬಿದೆ. ಸಮಾಜದ ಒಂದು ನ್ಯಾಯವನ್ನು ಬುಡವನ್ನಾಗಿಟ್ಟುಕೊಂಡು ಅವರು ತಮ್ಮ ಧರ್ಮವನ್ನು ಪ್ರಾರಂಭಿಸಿದ್ರು. ಆ ಕಾರಣದ ಈ ಒಂದು ವಚನದಲ್ಲಿ, ಯಾಕಂದರೆ ಎಲ್ಲರೂ ಶಿವಾಲಯ ಕಟ್ಟಲಿಕ್ಕೆ ಆಗೋದಿಲ್ಲ, ಒಂದು ದೇಹವೇ ದೇವಾಲಯವನ್ನು ಮಾಡಿಕೊಂಡು, ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಸಾಮಾಜಿಕ ನ್ಯಾಯ ಎಂದರೆ ಏನು ಅನ್ನೋದ್ರ ಬಗ್ಗೆ ತಾವು ಕೇಳೋದಾದರೆ, ಸಾಮಾಜಿಕ ನ್ಯಾಯ ಎಂದರೆ ಸಮಾಜದಲ್ಲಿರುವ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶ ಸಿಗಬೇಕು ಅನ್ನೋದು, ಸಮಾನ ಗೌರವ ಸಿಗಬೇಕನ್ನೋದು ಮತ್ತು ಸಮಾನವಾದಂಥ ಹಕ್ಕುಗಳು ಸಿಗಬೇಕನ್ನೋದು ಮೂಲಭೂತ ವ್ಯವಸ್ಥೆ. ಇದು ಕೇವಲ ಕಾನೂನುಬದ್ಧ ಸಮಾನತೆ ಅಲ್ಲ, ಸಾಮಾಜಿಕ ಹಾಗೂ ಆರ್ಥಿಕ ಅಂತರಗಳನ್ನು ಸಹ ಕಡಿಮೆ ಮಾಡುವಂತಹ ಪ್ರಕ್ರಿಯೆಯೂ ಹೌದು. ಉದಾಹರಣೆಗೆ, ಮೀಸಲಾತಿ ವ್ಯವಸ್ಥೆ ಹಿಂದುಳಿದ ವರ್ಗಗಳನ್ನು ಸಮಾನ ಮಟ್ಟಕ್ಕೆ ತರಲು ಬಳಸುವ ಒಂದು ಸಾಮಾಜಿಕ ನ್ಯಾಯಕ್ರಮ. ಈಗ ಅದೇ ರೀತಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಈಗ ಶ್ರೀಮಂತಿಕೆ ಬಡವ ಅನ್ನೋದಿಲ್ಲ, ಪ್ರತಿಯೊಬ್ಬರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಧ್ಯೇಯ ಉದ್ದೇಶ. ಅಂದರೆ ಯಾರೂ ಸಹ ತನಗೆ ಶ್ರೀಮಂತನಾಗಿಲ್ಲ, ನನಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅವನು ನ್ಯಾಯದಿಂದ ವಂಚನೆ ಆಗಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ಆ ಕಾರಣದಿಂದ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಪ್ರತಿಯೊಬ್ಬರಿಗೂ ಸಹ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು, ಸಾಮಾಜಿಕವಾಗಿ ಅವರಿಗೆ ಬಲಡಾಗಬೇಕು, ಯಾವುದೇ ರೀತಿಯ ನನಗೆ ಕಡಿಮೆ ಇದೆ ಅನ್ನೋ ಫೀಲಿಂಗ್ ಒಬ್ಬ ವ್ಯಕ್ತಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ನ್ಯಾಯಾಲಯಗಳು, ಸರ್ಕಾರಗಳು ಸಹ ಅದಕ್ಕೆ ಶ್ರಮ ಪಡ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಮಿಸ್ ಆಗ್ತಾ ಇದ್ದೀವಿ. ಕಾರಣ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅಂದರೆ ಒಂದು, ನಾನೀಗ ನೀವು ಪ್ರಶ್ನೆ ಕೇಳಿದ್ರಿ, ಒಂದು ಸಾಮಾಜಿಕ ನ್ಯಾಯ ಅಂದ್ರೇನು, ಎಲ್ಲರಿಗೂ ಸಮಾನವಾದಂಥ ಅವಕಾಶ ಸಿಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಅಂಥ ಸಂದರ್ಭದಲ್ಲಿ ಈ ದಿನದ ವಿತ್ ರೆಸ್ಪೆಕ್ಟ್ ಟು ವಿಶ್ವ ಸಾಮಾಜಿಕ ನ್ಯಾಯ ದಿನದ ಮಹತ್ವ, ಅದ್ರ ಬಗ್ಗೆ ತಿಳಿಸಬಹುದಾ? ಸಾಮಾಜಿಕ ನ್ಯಾಯ ದಿನದ ಮುಖ್ಯ ಉದ್ದೇಶ ಒಂದು, ದಾರಿದ್ರ್ಯವನ್ನ ನಿರ್ಮೂಲನೆ ಮಾಡೋದು, ಸಮಾಜಕ್ಕೆ ಅಂಟಿದಂತ ಒಂದು ಪಿಡುಗನ್ನ ತೆಗೆದುಹಾಕುವಂತ ಒಂದು 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 ಉದ್ದೇಶ. ನಿಜ. ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜಕ್ಕೆ ಏನೊಂದು ದಾರಿದ್ರ್ಯವನ್ನು ಅಂಟುಕೊಂಡಿದೆ, ನಾನ್ ಮೇಲು, ನಾನ್ ಕೆಳಗೆ, ನಾನು ಹಿರಿಯ, ನಾನ್ ದೊಡ್ಡವನು, ನಾನ್ ಸಣ್ಣವನು, ನಾನು ಶ್ರೀಮಂತ, ನಾನ್ ಬಡವ, ಈ ತರ ಏನು ಭೇದ ಭಾವ ಇದೆ, ಇದನ್ನ ಫಸ್ಟು ಒಡೆದಾಕ್ಬೇಕು ಅನ್ನೋದು. ಎರಡನೇದಾಗಿ, ಲಿಂಗ ಸಮಾನತೆ. ಹೆಣ್ಣು ಗಂಡು, ಗಂಡು ಅಂದ್ರೆ ಒಂದು ಪಿತೃಪ್ರಧಾನ ಸಮಾಜ, ಮಾತೃಪ್ರಧಾನ ಸಮಾಜ, ಇನ್ನೊಂದು ಸಮಾಜ, ಈ ತರ ಒಂದು ಸಮಾನತೆ, ಅಲ್ಲಿ ಅದರ ಭೇದ ಭಾವವನ್ನು ತೆಗೆದುಹಾಕುವಂಥದ್ದು. ಮಾನವ ಹಕ್ಕುಗಳ ಒಂದು ರಕ್ಷಣೆ. ಎಷ್ಟೋ ಜನರಿಗೆ ನಮಗೆ ಹಕ್ಕುಗಳಿದ್ರೂ ಸಹ ಅವನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿಗಳಿರೋದಿಲ್ಲ, ಆ ರೀತಿ ಆಗಬಾರ್ದು ಅನ್ನೋದು. ಈಗ ಕಾನೂನಲ್ಲೇ ಆಗಲಿ, ಕಾನೂನು ಸೇವಾ ಪ್ರಾಧಿಕಾರ ಉಚಿತ ಒಂದು ಅರಿವನ್ನು ಮತ್ತು ನೆರವನ್ನು ಪಡೆದುಕೊಳ್ಳೋದು ಒಂದು ಹಕ್ಕು, ಆ ವ್ಯಕ್ತಿಗೆ ಅದು ಸಿಗಬೇಕು ಅನ್ನೋದು. ಈ ಥರ ಹಕ್ಕುಗಳನ್ನು ಸಹ ಉಲ್ಲಂಘನೆ ಆಗಲಾರ್ದಂಗೆ ಅವರ ರಕ್ಷಣೆ ಮಾಡುವಂಥದ್ದು. ಸಮಾನ ಉದ್ಯೋಗ ಅವಕಾಶ, ಎಲ್ಲರಿಗೂ ಸಹ ಹೆಣ್ಣು ಗಂಡು ಅಂದೇನೆ ಎಲ್ಲರಿಗೂ ಸಮಾನ ವೇತನ ನೀಡೋದು, ಸಮಾನವಾಗಿ ಅವರನ್ನ ಕೆಲಸ ಕೊಡೋದು, ಇದು ಒಂದು ಸಾಮಾಜಿಕ ನ್ಯಾಯ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಮುಖ್ಯ ಉದ್ದೇಶ. ಈಗ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಈ ಸಾಮಾಜಿಕ ನ್ಯಾಯ ಅಗತ್ಯ ಏಕೆ ಹೆಚ್ಚು, ಅದರ ಬಗ್ಗೆ ಸ್ವಲ್ಪ. ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಅವಶ್ಯಕತೆ ಏಕಿದೆ ಅಂತಂತಂದ್ರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದರಲ್ಲೂ ಭೇದ ಭಾವ, ಜಾತಿ ಆಧಾರಿತ ಭೇದ ಭಾವ, ಶ್ರೀಮಂತ ಬಡವ ಅನ್ನೋ ಭೇದ ಭಾವ, ಮಹಿಳೆಯರ ವಿರುದ್ಧ ಹಿಂಸಾಚಾರ, ವೇತನ ಅಸಮಾನತೆ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಗಳ ಕೊರತೆ, ಸೌಲಭ್ಯಗಳ ಕೊರತೆ, ಈ ಎಲ್ಲಾ ಕೊರತೆಗಳಿಂದ ಎಲ್ಲೋ ಒಂದು ಕಡೆ ಕೆಲವು ಜನ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಅಂಥವ್ರು ಸಹ ಒಂದು ಯಾವುದೇ ರೀತಿಯ
ಭೇದ ಭಾವಕ್ಕೆ ಒಳಗಾಗದೇನೆ ಸಹ ಅವರೂ ಸಹ ಪ್ರತಿಯೊಬ್ಬರಂತಾನೆ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಮುಖ್ಯ ಉದ್ದೇಶ. ಆದರೆ ಇವತ್ತು ಅದು ಆಗ್ತಾ ಇಲ್ಲ. ಅದನ್ನ ತರಬೇಕು ಅನ್ನೋದೇ ಈ ಸಾಮಾಜಿಕ ನ್ಯಾಯದ ದಿನದ ಒಂದು ಮುಖ್ಯ ಉದ್ದೇಶ. ಆಗತ್ತೆ. ಸ್ನೇಹಿತರೆ, ವಿಶ್ವ ಸಾಮಾಜಿಕ ನ್ಯಾಯ ದಿನ, ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಕುರಿತು ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಅತಿಥಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯ ಶ್ರೀ ಸಂದೀಪ್ ಪಾಟೀಲ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಭಾರತೀಯ ಸಂವಿಧಾನ ಬಗ್ಗೆ ಮಾತನಾಡೋಣ. ಭಾರತೀಯ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಹೇಗೆ ಪ್ರತಿಬಿಂಬಿಸಲಾಗಿದೆ ಅದ್ರ ಬಗ್ಗೆ ನಿಮಗೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಧರ್ಮದವರಿಗೂ ಸಹ ಅವ್ರದೇ ಆದಂತಹ ಒಂದು ಧರ್ಮ ಗ್ರಂಥಗಳಿದ್ದಾವೆ. ನಿಜ. ಹಿಂದೂಗಳಿಗೆ ಭಗವದ್ಗೀತೆ ಅನ್ನೋದಾದ್ರೆ, ಮುಸ್ಲಿಮ್ಸ್ಗೆ ಕುರಾನ್ ಅನ್ನೋದಾದ್ರೆ, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಅನ್ನೋದಾದ್ರೆ, ಇದೇ ತರ ಪ್ರತಿಯೊಂದು ಧರ್ಮದವರಿಗೂ ಸಹ ಅವ್ರದೇ ಆದಂತಹ ಒಂದು ಧರ್ಮ ಗ್ರಂಥಗಳಿದ್ದಾವೆ. ಆದ್ರೆ ಆ ಧರ್ಮ ಗ್ರಂಥಗಳು ಎಲ್ಲಿವರೆಗೂ ಅಂತಂತಂದ್ರೆ ಅವರ ಮನೆಯ ಮತ್ತು ಅವರ ಆಚರಣೆಗೆ ಸಂಬಂಧಪಟ್ಟಂಗೆ. ಆದ್ರೆ ಸಾಮಾಜಿಕವಾಗಿ ಎಲ್ಲರಿಗೂ ಸಹ ಇರ್ತಕ್ಕಂಥ ಧರ್ಮಗ್ರಂಥ ಅನ್ನೋದಾದ್ರೆ ಅದನ್ನ ನಾವು ಸಂವಿಧಾನ ಅಂತಾನೆ ಹೇಳಬೇಕಾಗ್ತದೆ. ಯಾಕಂದ್ರೆ ಸಂವಿಧಾನದಲ್ಲಿ ಆ ಧರ್ಮ ಈ ಧರ್ಮ ಅಂತ ಹೇಳಲ್ಲ. ಎಲ್ಲಾ ಧರ್ಮದವ್ರಿಗೂ ಸಹ ಸಮಾನವಾದಂತಹ ಮೂಲಭೂತ ಹಕ್ಕುಗಳು ಸಿಗಬೇಕು ಅನ್ನೋದು ಒಂದು ಸಾಮಾಜಿಕ ನ್ಯಾಯವನ್ನು ಹೇಳುವಂತಹ ಗ್ರಂಥ, ಸಾಮಾಜಿಕ ಗ್ರಂಥ ಅಂತಂತಂದ್ರೆ ಅದನ್ನ ನಾನು ಸಂವಿಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗೆ ಸಂಬಂಧಪಟ್ಟಂಗೆ ಸಂವಿಧಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಒಂದು ದೊಡ್ಡವಾದಂತಹ ಸಂವಿಧಾನ. ಎಲ್ಲರಿಗೂ ಇವತ್ತು ಜಾತ್ಯತೀತತೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಪ್ರಿಯಂಬಲಲ್ಲೇ ನೋಡ್ತಾ ಇದ್ದೀವಿ ನಾವು. ಸಾಮಾಜಿಕ ನ್ಯಾಯ ಅನ್ನೋದನ್ನ ಅಲ್ಲೇ ಹೇಳ್ಬಿಡುತ್ತೆ, ಪ್ರಿಯಂಬಲಲ್ಲೇನೆ ಹೇಳ್ಕೊಂಡು ಹೋಗುತ್ತೆ ಸಂವಿಧಾನದಲ್ಲಿ. ಅದೇ ರೀತಿ ಇನ್ನೊಂದು ಅಂಶ ಹೇಳ್ಬೇಕು ಅನ್ನೋದಾಯ್ತು ಅಂತಂದ್ರೆ, ಇವತ್ತು ಏನು ಕಾನೂನುಗಳು ಸೃಷ್ಟಿ ಆಗ್ತಾ ಇದಾವೆ ನಮ್ಮ ದೇಶದಲ್ಲಿ, ಪ್ರತಿಯೊಂದು ಸಹ ಕಾನೂನುಗಳು ಈ ಒಂದು ಸಂವಿಧಾನದ ಒಂದು ಆಶಯಗಳಿಗೆ ವಿರುದ್ಧವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನ ಆಶಯಗಳು ಏನಿದಾವೆ ಅದಕ್ಕೆ ತಕ್ಕಂಗೆನೇ ಕಾನೂನುಗಳನ್ನ ಮಾಡ್ಬೇಕಾಗುತ್ತೆ ಹೊರತಾಗಿ ಸಂವಿಧಾನನ ಬಿಟ್ಟು ನಾವು ಯಾವುದೇ ಕಾನೂನನ್ನ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇವತ್ತು ಏನೇ ಒಂದು ಕಾನೂನು ಸೃಷ್ಟಿ ಆಗುತ್ತೆ ಈ ನೆಲದ ಮೇಲೆ, ಭಾರತೀಯ ಕಾನೂನು ಅಂತಂದು ಹೇಳೋದಾದ್ರೆ, ಭಾರತ ದೇಶದ ಒಂದು ಕಾನೂನು ಅಂತಂದು ಹೇಳೋದಾದ್ರೆ ಅದು ಸಂವಿಧಾನದ ಒಂದು ಅಡಿಪಾಯದಲ್ಲಿ ಸೃಷ್ಟಿಯಾಗುವಂತ ಇರೋದ್ರಿಂದ ಸಂವಿಧಾನ ನಮಗೆ ಅತಿ ಅವಶ್ಯಕವಾದಂಥ ಸಾಮಾಜಿಕ ನ್ಯಾಯ ನೀಡುವಂತಹ ಒಂದು ಗ್ರಂಥ. ಅದ್ರ ಜೊತೆಗೆ ನೀವು ಆರ್ಟಿಕಲ್ 14 to 18 ಸಮಾನತೆಯ ಬಗ್ಗೆ ಹೇಳುತ್ತದೆ, ಆ್ಯಂಡ್ ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನು ಹೇಳುತ್ತದೆ. ಈ ರೀತಿ 39, 41, 46 ಹಿಂದುಳಿದ ವರ್ಗ ಅಭಿವೃದ್ಧಿಗಳ ನಿರ್ದೇಶನಗಳ ಬಗ್ಗೆ ಹೇಳುತ್ತದೆ, ಆಮೇಲೆ ಕರ್ತವ್ಯಗಳ ಬಗ್ಗೆ ಹೇಳುತ್ತದೆ. ಈ ರೀತಿ ಒಂದು ಸಂವಿಧಾನ ಪ್ರತಿಯೊಂದು ಇವತ್ತಿನ ದಿವಸ ಒಂದು ಸಮಾನತೆ, ಒಂದು ಏನೇ ಆಗಲಿ, ಯಾವುದೇ ಆಗಲಿ, ಶಿಕ್ಷಣದ ಹಕ್ಕಾಗಲಿ, ಸಮಾನತೆಯಕ್ಕಾಗಲಿ, ಮೂಲಭೂತ ಹಕ್ಕುಗಳನ್ನು ಕೊಡುವಂತಹ ಒಂದು ಗ್ರಂಥ, ಈ ಸಮಾಜದಲ್ಲಿ ಒಂದು ಸಮಾನತೆಯನ್ನು ನೀಡುವಂತಹ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ. ಆದ್ರಿಂದ ಸಂವಿಧಾನ ಅತಿ ಪ್ರಮುಖ ನಮ್ಮ ದೇಶಕ್ಕೆ ಅಂತ ಹೇಳಿಕೆ. ಸಮಾನತೆ ಅಂತ ಹೇಳಿದ್ರಿ ಸರ್ ತಮ್ಮ ಉತ್ತರದಲ್ಲಿ. ಈಗ ಅಲ್ಲೇ ಪ್ರಶ್ನೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ನಡುವಿನ ವ್ಯತ್ಯಾಸ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಸಮಾನತೆ ಅನ್ನೋದಾದ್ರೆ ಎಲ್ಲರಿಗೂ ಒಂದೇ ರೀತಿಯ ಅವಕಾಶ ಸಿಗುವುದು, ಕಾನೂನುಬದ್ಧ ಸಮಾನತೆ ಇರುತ್ತದೆ. ಆದ್ರೆ ಸಾಮಾಜಿಕ ನ್ಯಾಯ ಅಂತಂತಂದ್ರೆ ಇಲ್ಲಿ ನಾವು ಒಂದು ಪಾಯಿಂಟ್ ಸ್ವಲ್ಪ ಡಿಫ್ರೆನ್ಸಿಯೇಷನ್ ನೋಡ್ಬೇಕಾಗ್ತದೆ. ಸಾಮಾಜಿಕ ನ್ಯಾಯ ಅಂತಂದ್ರೆ ಯಾರು ಶೋಷಿತಕ್ಕೆ ಒಳಗಾದಂತಹ ವ್ಯಕ್ತಿಗಳಿರ್ತಾರೋ ಅಂಥವ್ರಿಗೆ ನ್ಯಾಯವನ್ನು ಕೊಡಿಸೋದು. ಈಗ ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಇದಾವೆ, ಅಫ್ಕೋರ್ಸ್ ಎಲ್ಲ ಕಾನೂನು ಹಕ್ಕುಗಳು ಎಲ್ಲರಿಗೂ ಇದಾವೆ. ಆದ್ರೆ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ತೆಗೆದಿರೋದು ಯಾರಿಗೆ ತೆಗೆದಿದೆ? ಶ್ರೀಮಂತರಿಗಲ್ಲ, 3 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇರ್ತಕ್ಕಂಥವ್ರಿಗಲ್ಲ, 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರ್ತಕ್ಕಂಥವ್ರಿಗೆ. ಇಲ್ಲಿ ಅವ್ರಿಗೆ ಕೇಳ್ಬೋದು ನೀವು ಏನು ಅಂತಂತಂದ್ರೆ, ಹಂಗಾರೆ ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತ ಅವ್ರಿಗೋಸ್ಕರ ಯಾಕೆ ತೆಗಿಬೇಕು? ಅಲ್ಲಿ ಅವ್ರು ತುಳಿತಕ್ಕೆ ಒಳಗಾದಂತಹ ಒಂದು ವಿಭಾಗ. ಅದೇ ರೀತಿ ಮಹಿಳೆಯರಿಗೆ, ಶೋಷಿತಕ್ಕೆ ಒಳಗಾದಂತಹ ಜನರಿಗೆ ನಾವಲ್ಲಿ ಅವರನ್ನ ಒಂದು ಕೈ ಮೇಲೆ ಇದೆ, ಒಂದು ಕೈ ಕೆಳಗೆ ಇದೆ ಅಂತಂದ್ರೆ ಈ ಕೆಳಗಿರ್ತಕ್ಕಂಥ ಕೈಯನ್ನ ಸಮಾನವಾಗಿ ತರಬೇಕಾದಂತ ಒಂದು ಜವಾಬ್ದಾರಿ ನಮ್ಮ ದೇಶಕ್ಕಿದೆ, ಒಂದು ರಾಷ್ಟ್ರಕ್ಕಿದೆ, ಒಂದು ಜನರಿಗಿದೆ. ಆ ಒಂದು ಉದ್ದೇಶದಿಂದ ಸಮಾನತೆ ಅನ್ನೋದು ಎಲ್ಲರಿಗೂ ಸಹ ಸಿಗುವಂಥದ್ದು. ಆದರೆ ಸಾಮಾಜಿಕ ನ್ಯಾಯ ಅನ್ನೋದು ಶೋಷಿತಕ್ಕೆ ಒಳಗಾದಂತಹ ಜನರನ್ನ ಒಂದು ಸಮಾನ ಮಟ್ಟಕ್ಕೆ ತರುವಂತಹ ಒಂದು ಪ್ರಯತ್ನ ಏನಾಗ್ತದೆ, ಅದು ಸಾಮಾಜಿಕ ನ್ಯಾಯ ಅಂತ ಕರೆಸ್ಕೊಳ್ಳುತ್ತೆ. ಈಗ ನಾವು ರಿಸರ್ವೇಷನ್ ಆಗಲಿ, ಪ್ರತಿಯೊಂದು ಅಂಶಗಳನ್ನು ನೋಡಿದಾಗ ನಾವು ಸಾಮಾಜಿಕ ನ್ಯಾಯ ಇಟ್ಕೊಂಡು ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ಬೋದು ನೀವು. ಮತ್ತೆ ಸಮಾನತೆ ಅಂತಂತಂದ್ರೆ ರಿಸರ್ವೇಷನ್ ಎಲ್ಲ ಕೊಡೋದ್ರಿಂದ ಸಮಾನತೆ ಹೆಂಗ್ ಸಿಗುತ್ತೆ ಅಂತ ಹೇಳಿ. ಆದ್ರೆ ಆ ರಿಸರ್ವೇಷನ್ ಎಷ್ಟು ಮಟ್ಟಿಗೆ ಯಾರು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ತೊಳತಕ ಒಳಗಾದಂತಹ ವ್ಯಕ್ತಿಗಳನ್ನ, ಒಂದು ಸಮಾಜವನ್ನ, ಒಂದು ಪಂಗಡವನ್ನ, ಒಂದು ಸಮಾಜ ಒಂದು ಹಂತಕ್ಕೆ ತೆಗೆದುಕೊಂಡು ಬರುವಂತಹ ಜವಾಬ್ದಾರಿ ನಮ್ಮ ರಾಷ್ಟ್ರಕ್ಕಿದೆ. ಆ ಕಾರಣದಿಂದ ಕೆಲವೊಂದು ಸಲ ಸಾಮಾಜಿಕ ನ್ಯಾಯ ಒಂದು ಪ್ರಮುಖವಾಗ್ತದೆ ಅನ್ನೋದು ಸರ್ ಬಹಳ ಉತ್ತಮ ಅರ್ಥ ಆಗಿರ್ಬೇಕು ನಿಮಗೆ. ಸಮಾನತೆ ಬೇರೆ, ಸಾಮಾಜಿಕ ನ್ಯಾಯ ಬೇರೆ. ಅಂತ ಸಂದರ್ಭದಲ್ಲಿ ಈಗ ಯಾವ ಹಕ್ಕುಗಳು ಸಾಮಾಜಿಕ ನ್ಯಾಯಕ್ಕೆ ನೇರವಾಗಿ ಸಂಬಂಧಿಸಿದಾವೆ ಅದರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ,
के साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ವಿಶ್ವ ಸಾಮಾಜಿಕ ನ್ಯಾಯ ದಿನ, ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಕುರಿತು ವಿಶೇಷ ಕಾರ್ಯಕ್ರಮದ ಅತಿಥಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯ ಶ್ರೀ ಸಂದೀಪ್ ಪಾಟೀಲ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಈಗ ಬ್ರೇಕ್ನ ಮುಂಚೆ, ವಿರಾಮದ ಮುಂಚೆ ನಾನು ಕೇಳಿದೆ, ಯಾವ ಹಕ್ಕುಗಳು ಸಾಮಾಜಿಕ ನ್ಯಾಯಕ್ಕೆ ನೇರವಾಗಿ ಸಂಬಂಧಿಸಿದಿವೆ ಅದರ ಬಗ್ಗೆ. ಈಗಾಗಲೇ ನಿಮ್ಗೆ ನಾನು ಹೇಳಿದೆ, ಒಂದೇ ಮಾತು ಹೇಳಬೇಕು ಅಂತಂದ್ರೆ, ಭಾರತೀಯ ಸಂವಿಧಾನ ಬಹಳ ಶ್ರೇಷ್ಠವಾದಂತಹ ಸಂವಿಧಾನ. ಇದರಲ್ಲಿ ಸಾಮಾಜಿಕ ನ್ಯಾಯನೇ ಜಾಸ್ತಿ ಕಾಣುತ್ತೆ. ಅದರಲ್ಲಿ ನಾವು ನೋಡ್ಬೇಕಾದ್ರೆ ಸಮಾನತೆ ಹಕ್ಕನ್ನು ನೋಡ್ತೀವಿ, ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ಅದರಲ್ಲಿ ಎಸ್ಪೆಷಲಿ ಸಮಾನತೆ ಹಕ್ಕು, ಶಿಕ್ಷಣದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧರ್ಮ ಸ್ವಾತಂತ್ರ್ಯ, ಈ ಎಲ್ಲಾ ಹಕ್ಕುಗಳನ್ನು ಎದಕ್ಕೆ ಕೊಟ್ಟಿದೆ ಅಂತಂದ್ರೆ ಇದು ಸಾಮಾಜಿಕ ನ್ಯಾಯ. ಎಷ್ಟೋ ಜನ ಈಗ ನೋಡಿ, ಶಿಕ್ಷಣ, ಕಡ್ಡಾಯ ಶಿಕ್ಷಣ ಅನ್ನೋದು, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಲೇಬೇಕು ಅನ್ನೋದು ಒಂದು ನಮ್ಮ ಸಂವಿಧಾನದ ಒಂದು ಆಶಯ. ಬರೀ ಶ್ರೀಮಂತರಿಗೆ ಮಾತ್ರ ಶಿಕ್ಷಣ ಸಿಗುತ್ತೆ, ಬಡವರಿಗೆ ಸಿಗೋದಿಲ್ಲ ಅಂತಂತಂದ್ರೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಸಾಮಾಜಿಕ ನ್ಯಾಯ ಅಂತಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಏನಿದೆಯಲ್ಲ, ಅದು ಸಾಮಾಜಿಕ ನ್ಯಾಯ. ಸಮಾನತೆ ಹಕ್ಕು, ಪ್ರತಿಯೊಬ್ಬರಿಗೂ ಸಹ ಸಮಾಜದಲ್ಲಿ ಒಂದು ಗೌರವಯುತವಾಗಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಯಾರೂ ಸಹ ನಾನು ಕೆಳಗಿದ್ದೀನಿ ಅನ್ನೋ ಫೀಲಿಂಗ್ ಬರಬಾರ್ದು. ಈ ರೀತಿಯ ಹಕ್ಕುಗಳು, ಸಮಾನತೆ ಹಕ್ಕು, ಶಿಕ್ಷಣದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧರ್ಮ ಸ್ವಾತಂತ್ರ್ಯ. ಅದೇ ರೀತಿ ನಾವು ಸಾಕಷ್ಟು ಮಕ್ಕಳ ಕಾನೂನುಗಳನ್ನ ನೋಡ್ತೀವಿ, ಮಕ್ಕಳ ರಕ್ಷಣಾ ಕಾನೂನುಗಳನ್ನ ನೋಡ್ತೀವಿ. ಮಕ್ಕಳಿಗೆ ಕಾನೂನುಗಳು ಇಲ್ಲ ಅಂತಂದಾಗಬಾರ್ದು. ಆಮೇಲೆ ಪೋಕ್ಸೋ ಆಕ್ಟ್ ಅನ್ನ ನೋಡ್ತೀವಿ, 2012 ಬಂತು. ಆಮೇಲೆ ವಿಕಲಚೇತನರ ಹಕ್ಕುಗಳನ್ನ ನೋಡ್ತೀವಿ, ಅವ್ರದೇ ಆದಂತಹ ಹಕ್ಕುಗಳಿದೆ. 2016 ಬಂತು. 2016 ವಿಕಲಚೇತನಕ್ಕೆ ಸಂಬಂಧಪಟ್ಟಂತಹ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಬಂತು. ಆಮೇಲೆ ಹಿರಿಯ ನಾಗರಿಕ ರಕ್ಷಣೆ ಹಕ್ಕು ಬಂತು 2007. ಅಂಡ್ ಕಾರ್ಮಿಕ ಮತ್ತು ಆರ್ಥಿಕ ನ್ಯಾಯ 2005 ಅವ್ರ ಬಗ್ಗೆ ಸಂಬಂಧಪಟ್ಟಂಗೆ ಬಂತು. ಮಿನಿಮಮ್ ವೇಜಸ್ ಆಕ್ಟ್, ಅಲ್ಲಿ ಯಾವುದೇ ರೀತಿಯ ವೇಜಸ್ ಮಿನಿಮಮ್ ಇಷ್ಟು ಪಡಿಲೇಬೇಕು ಅವರು ಅನ್ನೋದು 1948 ಇದೆ ಅದು. ಅಂಡ್ ಅದರ ಜೊತೆ ಕಾನೂನು ಮುಂದೆ ಎಲ್ಲರೂ ಸಮಾನತು. ಆರ್ಟಿಕಲ್ 14, 15, 16, 17, 21, 21A, 39, 41, 46 ಇವೆಲ್ಲವೂ ಪ್ರತಿಯೊಂದು ಕಾನೂನು ಮುಂದೆ ಸಮಾನತೆ, ಜಾತಿ, ಧರ್ಮ, ಲಿಂಗ ಆಧಾರಿತ ಭೇದ ಭಾವ ನಿಷೇಧ ಮಾಡೋದು, ಸರ್ಕಾರಿ ಹುದ್ದೆಗಳಲ್ಲಿ ಸಮಾನತಾ ಅವಕಾಶಗಳು ಸಿಗೋದು, ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡೋದು, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡೋದು, 6 ರಿಂದ 14 ವರ್ಷಗಳ ಮಕ್ಕಳಿಗೆ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ನಿರ್ದೇಶನದ ತತ್ವಗಳನ್ನು ಪಾಲಿಸೋದು. ಆಮೇಲೆ ಜಾತಿ ಮತ್ತು ವರ್ಗ ನ್ಯಾಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ತೆಗೆದಿದ್ದಾರೆ 1989. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ 1955 ಇದೆ. ಅಂಡ್ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಬಂತು. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ 2013 ಬಂತು. ಡೌರಿ ಪ್ರೊಹಿಬಿಷನ್ ಆಕ್ಟ್ 1961 ಬಂತು. ಈ ರೀತಿಯ ಒಂದು ಕಾನೂನುಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ವಿಶೇಷಣೆಯನ್ನ ನೀಡ್ತವೆ. ಅದು ಒಂದು ಸಂವಿಧಾನದ ಅಡಿಪಾಯದಲ್ಲಿ ಅರ್ಥ ಆಗಿರ್ಬೇಕು ತಮಗೆ. ಅನ್ಯಾಯದ ಬಗ್ಗೆ ಮಾತನಾಡೋಣ. ಈಗ ಕಾನೂನು ಇದ್ರೂ ಅನ್ಯಾಯ ಮುಂದುವರಿಯಲು ಕಾರಣ ಏನು? ಈ ವಿಚಾರ ಬಂತು ಅಂತಂದ್ರೆ ಫಸ್ಟ್ ನಾನು ಹೇಳಿಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ನನಗೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇಜಾರು. ಏನು ಅಂದ್ರೆ, ಇವತ್ತಿನ ಹಿಂದೆ ಒಂದು ಟೈಮ್ ಇತ್ತು, ಜಾತಿಯ ಆಧಾರದ ಮೇಲೆ ಇದ್ದು ಜಾತಿ ಪದ್ಧತಿ ಬಹಳ ಇತ್ತು ಹಿಂದೆ ಅಂತಂದೇಳಿ ಹೇಳ್ತಾ ಇದ್ರು. ಅನ್ನಿಸ್ತಾ ಇತ್ತು ಏನು ಅಂತಂತಂದ್ರೆ, ಜನರಿಗೆ ಶಿಕ್ಷಣ ಜಾಸ್ತಿ ಸಿಕ್ಕಂಗೆಲ್ಲ ಈ ಜಾತಿ ಪದ್ಧತಿ ಹೋಗುತ್ತೆ, ಜನರೆಲ್ಲ ಅವೇರ್ನೆಸ್ ಬರ್ತಾರೆ, ಜನರಿಗೆ ಒಂದು ಜ್ಞಾನ ಸಿಗುತ್ತೆ, ಅವಾಗ ಈ ಜಾತಿ ಪದ್ಧತಿ ಎಲ್ಲ ಹೋಗುತ್ತೆ ಅನ್ಕೊಳ್ಳೋವಂಥ ಪರಿಸ್ಥಿತಿ ಇತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಏನು ಅಂತಂದರೆ, ಪ್ರತಿಯೊಬ್ಬರೂ ಸಹ ಜಾತಿ, ಧರ್ಮ ಅಂತಂದೇಳಿ ಸಮಾಜದಲ್ಲಿ ಪ್ರತಿಯೊಂದು ಅಂಶದಲ್ಲೂ ಇವತ್ತು ನಾವು ಜಾತಿ ಪದ್ಧತಿಯನ್ನು ನೋಡ್ತಾ ಇದೀವಲ್ಲ, ಪ್ರತಿಯೊಂದರಲ್ಲೂ ಜಾತಿ ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಈ ಜಾತಿ ಪದ್ಧತಿ ಅನ್ನೋದು ಫಸ್ಟ್ ಹೋಗ್ಬೇಕು. ನಾನು, ನಮ್ಮೋನು, ನಮ್ಮ ಪಂಗಡ, ನಮ್ಮ ಜಾತಿಯೋನು, ನಮ್ಮ ಧರ್ಮದೋನು. ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ತಮ್ಮ ಜಾತಿ, ತಮ್ಮ ಧರ್ಮ ಅಂತ ನೋಡ್ತಾವ? ನೋ, ಇಲ್ಲ. ನಮಗೆ ಒಂದು ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥದ್ದು ಸ್ವಾಭಿಮಾನನೇ, ಪ್ರತಿಯೊಬ್ಬರಿಗೆ ಇರ್ತಕ್ಕಂಥದ್ದು ಆಸೆನೇ, ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ಜೀವನನೇ. ಪ್ರತಿಯೊಬ್ಬರಿಗೂ ಒಂದೇ ಜೀವನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಅವರವ್ರ ಬದುಕು ಅವರವ್ರು ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ದೇಹದಲ್ಲಿರೋದು ರಕ್ತ, ಕೆಂಪು ರಕ್ತನೇ. ಆದ್ರೆ ನಾವು ಮಾತ್ರ ಎಲ್ಲೋ ಒಂದ್ ಕಡೆ ಈ ಒಂದು ಅಂಶದಿಂದ ಸಮಾಜ ಎಡುತ್ತಾ ಇದೆನೋ ಅಂತಂದೇಳಿ, ಎಲ್ಲೋ ಬೇರೆ ದಾರಿ ಕಡೆಗೆ ಹೋಗ್ತಾ ಇದೆ ಅಂತಂದೇಳಿ ನಾವು ಮನುಷ್ಯರಿಗೆ ಏನ್ ಮಾಡ್ತಾ ಇದೀವಿ, ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ
ಸ್ಟಾರ್ಟಿಂಗಲ್ಲೇ ಅವರ ಒಂದು ಮನಸ್ಸನ್ನ ಮಕ್ಕಳಿಗೆ ಗೊತ್ತಿರಲ್ಲ. ನಾವು ಚಿಕ್ಕವರಿರ್ಬೇಕಾದ್ರೆ ಈ ಜಾತಿ ಧರ್ಮ ಪದ್ಧತಿಗಳು ಗೊತ್ತಿರಲಿಲ್ಲ. ಒಬ್ಬ ಕ್ರಿಸ್ತನನ್ನ ಮಾಡಲ್ ಕೊಟ್ರೆ, ಒಬ್ಬ ಕ್ರೈಸ್ತನನ್ನ ಮಾಡಲ್ ಕೊಟ್ರೆ, ಇವ್ರು ಒಬ್ಬ ಅಚೀವರ್ ಅಂತಂದೇಳಿ, ಒಬ್ಬ ಸಾಧಕರು ಅಂತಂದೇಳಿ ಯೋಚನೆ ಮಾಡ್ತಾ ಇದ್ವಿ. ಒಬ್ಬ ಮಹಾವೀರನ್ ಕೊಟ್ರೆ ಅವರು ಸಾಧಕರು ಅಂತಂದು ಯೋಚನೆ ಮಾಡ್ತಿದ್ವಿ. ಒಬ್ಬ ಬುದ್ಧನನ್ನು ಕೊಟ್ರೆ ಅವ್ರನ್ನು ಗೌರವವಾಗಿ ನೋಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ, ನಾನು ಎಲ್ಲ ಕಡೆ ಹೇಳೋದು ಒಂದು ವಿಚಾರ, ಈ ವ್ಯಕ್ತಿ ಪೂಜೆಯನ್ನ ಫಸ್ಟ್ ಬಿಡಬೇಕು ನಾವು. ಅಬ್ದುಲ್ ಕಲಾಂರನ್ನ ದೇಶಕ್ಕೆ ಶ್ರೇಷ್ಠ ವ್ಯಕ್ತಿ, ನಮಗೆ ಅವರನ್ನ ನಾವು ಒಂದು ಜಾತಿಗೆ ಅಥವಾ ಒಂದು ಸಮಾಜಕ್ಕೆ ಸೀಮಿತವಾಗಿಟ್ರೆ ಎಂತ ಅನ್ಯಾಯ ಮಾಡ್ದಂಗಾಗಲ್ವಾ? ಅದೇ ರೀತಿ ಒಬ್ಬ ಅಂಬೇಡ್ಕರ್ ಅವರನ್ನಾಗ್ಲಿ, ಪ್ರತಿಯೊಂದು ನಾನು ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ಒಂದು ಪಂಗಡಕ್ಕೆ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರ್ದು. ಆವಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಸಹ ಭೇದ ಭಾವ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪದ್ಧತಿ ಸಮಾಜದಿಂದ ಯಾವತ್ತು ಹೋಗುತ್ತೋ ಅವತ್ತು ಒಂದು ಸಾಮಾಜಿಕ ನ್ಯಾಯ ದೊರಕುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಕಾನೂನುಗಳು ಸೃಷ್ಟಿ ಆಗ್ತಿದಾವೆ, ಕಾನೂನುಗಳು ಇದಾವೆ ಅಂದ ಮಾತ್ರಕ್ಕೆ ಅಪರಾಧಗಳು ನಿಂತಿದಾವ? ಎಷ್ಟೋ ಕೇಸುಗಳಲ್ಲಿ ಮರಣದಂಡನೆಗಳನ್ನು ಕೊಡ್ತಾರೆ, ಜೀವಾವಧಿ ಶಿಕ್ಷೆಗಳನ್ನು ಕೊಡ್ತಾ ಇದ್ದಾರೆ, ಆದ್ರೂ ಸಹ ಅಪರಾಧಗಳನ್ನ ಮಾಡ್ತಾ ಇಲ್ವಾ? ಎಷ್ಟೋ ಇವತ್ತಿನ ನಮ್ಮ ವೈದ್ಯಕೀಯ ಟೆಕ್ನಾಲಜಿ ಎಷ್ಟೋ ಮಟ್ಟಕ್ಕೆ ಹೋಗಿದೆ. ತುಂಬಾ ಶ್ರೇಷ್ಠವಾದಂಥ ವೈದ್ಯಕೀಯ ಸಿಸ್ಟಮ್ಗಳನ್ನು ತೆಗೆದುಕೊಂಡಿದ್ದಾರೆ, ಆದ್ರೆ ರೋಗಗಳು ಕಡಿಮೆ ಆಗಿದಾವ? ಯಾಕೆ ಆಗ್ತಾ ಇಲ್ಲ? ಯಾಕೆ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಕಾರಣ ಒಂದೇನೇನೆ, ಸೆಲ್ಫ್ ಅವೇರ್ನೆಸ್ ಇಲ್ಲ. ಜನರಿಗೆ ಎಲ್ಲಿವರೆಗೂ ಸೆಲ್ಫ್ ಅವೇರ್ನೆಸ್ ಬರೋದಿಲ್ವೋ ಅಲ್ಲಿವರೆಗೂ ಸಹ ಈ ನಾವು ಒಂದು ಗುರಿಯನ್ನು ಏನು ಇಟ್ಕೊಂಡಿದ್ದೀವಿ ಮುಟ್ಲಿಕ್ಕೆ ಆಗೋದಿಲ್ಲ. ಕಾರಣ ಇವತ್ತು ಅಪರಾಧ ಮಾಡೋನು, ನಾವು ಎಷ್ಟೇ ಕಾನೂನುಗಳು ಅಪರಾಧಗಳನ್ನು ಶಿಕ್ಷೆಗಳನ್ನು ಕೊಡ್ತಾ ಇದ್ರೂ ಸಹ ಅಪರಾಧ ಮಾಡ್ತಾ ಇದ್ದಾನಂದ್ರೆ ಅಲ್ಲಿ ಏನೋ ಒಂದು ನೆಗ್ಲಿಜೆನ್ಸಿ, ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ನೆಗ್ಲಿಜೆನ್ಸಿ, ಇವತ್ತಿನ ದಿವಸ ರೋಗಗಳು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಅದ್ರ ಬಗ್ಗೆ ನೆಗ್ಲಿಜೆನ್ಸಿ. ಇಲ್ಲಿ ಎಲ್ಲಿವರೆಗೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಪರಿಜ್ಞಾನ, ಸೆಲ್ಫ್ ಅವೇರ್ನೆಸ್ ಬರೋದಿಲ್ವೋ ಅಲ್ಲಿವರೆಗೂ ಸಹ ನಾವು ಯಾವುದೇ ಒಂದು ಪದ್ಧತಿಯನ್ನ, ಸಿಸ್ಟಮ್ನ ಚೇಂಜ್ ಮಾಡೋದು ಕಷ್ಟ ಇದೆ. ಅದ್ರ ಜೊತೆ ಎರಡನೇದಾಗಿ ಕಾನೂನಿನ ಅರಿವಿನ ಬಗ್ಗೆ ಒಂದು ಅಜ್ಞಾನ, ಕೊರತೆ. ಅವ್ರಿಗೆ ಏನು ಕಾನೂನಿದೆ ಏನಿದೆ ತಿಳ್ಕೊಳ್ಳೋವಂಥದ್ದು. ಇವತ್ತು ಪ್ರತಿಯೊಬ್ಬರು ಏನು ಮಾಡ್ತಾರೆ, ನನಗೆ ಎದಕ್ಕೆ ಬೇಕು ಬಿಡಪ್ಪ, ನಾನು ಯಾರಿಗೋ ಒಬ್ರನ್ನ ಎಂಗೇಜ್ ಮಾಡ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಬಿಡೋಣ, ಒಂದು ಸ್ವಲ್ಪ ದುಡ್ಡು ಕೊಟ್ಟು ಮುಗಿಸ್ಕೊಂಡ್ಬಿಡೋಣ. ಫಸ್ಟು ನಾವು ಸರಿಯಾಗಬೇಕು. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ಒಂದು ಕಚೇರಿಯಲ್ಲಿ ಒಂದು ಕರಪ್ಟ್ ಇದ್ದಾನೆ ಅಂತಂದು ಹೇಳೋದಾದ್ರೆ, ಕರಪ್ಟ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಯಾರು ಫಸ್ಟ್ ಅಂತ ಯೋಚನೆ ಮಾಡಬೇಕು. ಒಬ್ಬ ಕರಪ್ಟ್ ಇದ್ದಾನೆ ಅಧಿಕಾರಿ ಅಂತ ತಿಳ್ಕೊಳ್ಳೋಣ, ಆ ಕರಪ್ಟ್ ಆಗ್ತಾನೆ ಕಾರಣ ಏನು? ನಾವು ಫಸ್ಟ್ ಕಾರಣ ಆಗ್ತೀವಿ. ಯಾಕಂದ್ರೆ ನಮಗೇನೋ ಒಂದು ಕೆಲಸ ಆಗ್ಬೇಕಂದ್ರೆ ನಾವು ಫಸ್ಟ್ ಹೋಗ್ತೀವಿ, ಅಲ್ಲಿ ಹೋಗಿ ಆಯ್ತು ಏನೋ ಒಂದು ತಗೊಳ್ಳಿ ಸಾಹೇಬ್ರೆ ಒಂದು ಮಾಡ್ಕೊಡಿ ಅಂತಂದು ಹೇಳ್ಕೊಳ್ಳೋದು. ತಾಳ್ಮೆ ಇಲ್ಲ ಮನುಷ್ಯನಿಗೆ. ಈಗ ನನಗಿನ್ನು ಮುಂದೆ ಅರ್ಜಿ ಸಲ್ಲಿಸಿದಂತ ವ್ಯಕ್ತಿಯ ಕೆಲಸ ಆಗ್ಬೇಕಂತ ನಮ್ಮ ಭಾವನೆ ಅಲ್ಲ. ನಮ್ಗಿಂತ ಮುಂಚೆ 10 ಜನ ಅರ್ಜಿಗಳನ್ನು ಸಲ್ಲಿಸಿರ್ಲಿ, ಆದ್ರೆ ನಾನು ಅರ್ಜಿ ಸಲ್ಲಿಸಿದ ತಕ್ಷಣ ನನ್ನ ಕೆಲಸ ಆಗಬೇಕು ಅನ್ನೋದು, ಈ ಮನಸ್ಥಿತಿಯಿಂದ ಫಸ್ಟ್ ಜನ ಹೊರಗೆ ಬರಬೇಕು. ಒಬ್ಬ ಅಧಿಕಾರಿ ಏನಾದ್ರು ತಪ್ಪು ಮಾಡ್ತಿದ್ದಾನಂದ್ರೆ ಪ್ರಶ್ನೆ ಮಾಡುವಂತಹ ಗುಣವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಅವನು ಯಾವ್ದಾದ್ರು ಒಬ್ಬ ವ್ಯಕ್ತಿ ಲಂಚ ಕೇಳ್ತಾ ಇದ್ದಾನಂದ್ರೆ, ನಿನ್ನ ಕೆಲಸ ನೀ ಮಾಡಪ್ಪ, ನಾನು ನಿನ್ಗೆ ಸರ್ಕಾರ ಸಂಬಳ ಕೊಡುತ್ತೆ ಅಂತಂದು ಹೇಳುವಂಥ ಧೈರ್ಯ ಮನುಷ್ಯನಲ್ಲಿ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ಈ ಒಂದು ಸಾಮಾಜಿಕ ಒಂದು ನ್ಯಾಯ ಸಿಗುವಂತಹ ಅವಕಾಶಗಳಿರ್ತವೆ. ಅದಿರುತ್ತೆ ದಾರಿದ್ರ್ಯ, ನಮ್ಮ ಜಾತಿ ಪದ್ಧತಿ, ಪ್ರತಿಯೊಂದು ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾಜಿಕ ಮನೋಭಾವ, ನಮ್ಮ ಪಂಗಡ ನಮ್ಮ ಧರ್ಮದವನು ಇದು ಹೋಗ್ಬೇಕು. ಆಮೇಲೆ ನ್ಯಾಯ ವಿಳಂಬ, ಸ್ವಲ್ಪ ಎಲ್ಲೋ ಒಂದು ಕಡೆ ಜನರು ನ್ಯಾಯದ ದೃಷ್ಟಿಯಲ್ಲಿ ಈಗೋಯಿಸ್ಟಿಕ್ ಮೆಂಟಾಲಿಟಿನ ಬೆಳೆಸ್ಕೊಳ್ಳೋದು. ತಾವು ನನಗೆ ಹಂಗೆ ಆಗಬೇಕು, ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ, ಎರಡೂ ಪಕ್ಷದವರು ಮೈ ಮೇಲೆ ಹಾಕೊಂಡಂಥ ಬಟ್ಟೆಗಳು ಹರಿದೋಗಿರ್ತವೆ, ಆದರೂ ಸಹ ಸುಮಾರು ವರ್ಷಾನುಗಟ್ಲೆಯಿಂದ ಕೋರ್ಟ್ ಮುಂದೆ ಅಲಿತಿರ್ತಾರೆ. ಅಲ್ಲಿ ನ್ಯಾಯ ಏನಾಗಿರುತ್ತೆ ಅಂದರೆ, ಒಂದು ಕುತ್ಕೊಂಡು ಬಗೆಹರಿಸ್ಕೊಂಡ್ರೆ, ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು. ನಾನು ಈ ವಿಚಾರ ಒಂದು ಹೇಳಿದ್ರೆ ನಿಮಗೆ ಬಹಳ ವಿಚಿತ್ರ ಅನಿಸುತ್ತೆ. ನಾನು ಗೌರಿಬಿದನೂರು ತಾಲೂಕಲ್ಲಿ ಒಂದು ನ್ಯಾಯಾಧೀಶನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಒಂದು 3 ಕೇಸು 92 ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. 92 ಅಲ್ಲಿ 1992ನೇ ಇಸ್ವಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ನಾನು ಸ್ಟಾರ್ಟಿಂಗ್ ಹೋದಾಗ ನೋಡಿದೆ, 92ರಿಂದ ಪೆಂಡಿಂಗ್ ಇದಾವೆ ಅಂದರೆ ಸ್ವಲ್ಪ ತುಂಬ ಕಂಟೆಸ್ಟೆಡ್ ಮ್ಯಾಟರ್ಸ್ಗಳು ಇರ್ಬೋದು ಅಂತ ತಿಳ್ಕೊಂಡೆ. ಮಾಡಿಕೊಂಡು ನಾನು ಸ್ವಲ್ಪ ದಿವಸ ಹೋಯ್ತು, ಅದರಲ್ಲಿ ಕೆಲವು ಜನ ತೀರೋಗಿದ್ರು, ಅವ್ರನ್ನೆಲ್ಲ ಎಲ್ಲರೂ ತೆಗೆದುಕೊಂಡು ಬರುವಂಥ ಪ್ರಕ್ರಿಯೆ ಆಗ್ತಾ ಇತ್ತು. ಆದರೂ ಸಹ ತೆಗೆದುಕೊಂಡು ಬಂದೆ. ಒಂದ್ಸಲ ನಾನು ಏನು ಮಾಡಿದೆ, ಏನು ನೋಡೋಣ ಇದೊಂದು ಕೇಸು ಅಂತಂದೇಳಿ ಎಲ್ಲ ಪಕ್ಷಗಾರರನ್ನು ಕರೆಸಿದೆ ಕೋರ್ಟ್ ಮುಂದೆ. ಲೋಕದಾತ್ ಅಂತ ಮಾಡಿದಾಗ ಕರೆಸ್ಕೊಂಡೆ. ವಿಚಾರಿಸಕ್ಕೆ ನಿಂತರೆ 3 ಕೇಸ್ ಇದಾವೆ. 3 ಕೇಸ್ ಸಂಬಂಧಪಟ್ಟಂಗೆ ಒಂದೇ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ 5 ಎಕರೆ ಪ್ರಾಪರ್ಟಿ ವಿಚಾರಕ್ಕೆ 92ರಿಂದ ಪೆಂಡಿಂಗ್ ಇದೆ. ಅದರಲ್ಲಿ ಸುಮಾರು ಜನ ಬರ್ತಾರೆ, ಎಲ್ಲಾ ಪಕ್ಷಗಾರರು, ಎಲ್ಲ ಬಡವರೇ, ಮೈ ಮೇಲೆ ಬಟ್ಟೆ ಹಾಕೊಳ್ಳಿಕ್ಕಿಲ್ಲ. ಮೀನ್ಸ್ ಎಲ್ಲ ಅರ್ಧಿದ ಬಟ್ಟೆಗಳನ್ನ ಹಾಕೊಂಡ್ ಬಂದಿರ್ತಿದ್ರು ಕೋರ್ಟ್ಗೆಲ್ಲ. ಅಷ್ಟು ಬೇಜಾರಾಗೋದು. ಆ ಪರಿಸ್ಥಿತಿ ನೋಡೇ ನಾವು ಅವ್ರನ್ನೆಲ್ಲ ಕರ್ಸ್ಕೊಂಡೆ. ಒಂದ್ಸಲ ಕರ್ಸ್ಕೊಂಡು ಏನ್ ಮಾಡಿದೆ, ಕುತ್ಕೊಂಡು ಕನ್ಸಲೇಷನ್ ಮಾಡಿದಾಗ ನಮಗ್ ಬಂದಿದ್ದ ಅನುಭವ ಏನು ಅಂತಂದ್ರೆ, ಯು ಬಿಲೀವ್ ಆರ್ ನಾಟ್, ನಾನು ಫಸ್ಟ್ ಕುತ್ಕೊಂಡಾಗ ಆಯ್ತು 5 ಎಕರೆ ಪ್ರಾಪರ್ಟಿ ಇದೆ, ಎಕರೆಗೆ ಎಷ್ಟು ಬೆಲೆ ಬಾಳುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ ಕೇಳಿದಾಗ ನನಗೆ ಒಂಥರ ಶಾಕ್ ಆಗೋಯ್ತು.
ಯಾಕಂದರೆ ನಾನು ಕೇಳಿದ್ದು 2015 ಇಸ್ವಿಯಲ್ಲಿ. 2015 ಇಸ್ವಿಯಲ್ಲಿ ಕೇಳಿದಾಗ ಅವರು ಹೇಳಿದ್ದು 1 ಲಕ್ಷ ರೂಪಾಯಿ 1 ಎಕರೆಗೆ. ಅಂದರೆ 5 ಲಕ್ಷ ರೂಪಾಯಿ 5 ಎಕರೆಗೆ. 5 ಎಕರೆಗೆ 2015 ಇಸ್ವಿಯಲ್ಲಿ ಆ ಪ್ರಾಪರ್ಟಿ ವ್ಯಾಲ್ಯೂ 5 ಲಕ್ಷ. ಅಂದರೆ 92 ಅಲ್ಲಿ ಎಷ್ಟಿತ್ತು ಅಂತ ಯೋಚನೆ ಮಾಡಬೇಕಾಗ್ತದೆ. ಈ ಕುರಿತು ಸಾಕಷ್ಟು ಸಾರಿ ನ್ಯಾಯಾಧೀಶರು ಕನ್ಸಲೇಷನ್ ಮಾಡಿದ್ದಾರೆ. ಆದರೂ ಸಹ ಪಕ್ಷಗಾರರು ಇಗೋಯಿಸ್ಟಿಕ್ ಮೆಂಟಾಲಿಟಿ, ಯಾಕೆ ನಾವು ಮಾಡ್ಕೋಬೇಕು, ನಾನೇ ಗೆಲ್ಲಬೇಕು, ನಾನು ಲಾಸ್ ಆದರೂ ಚಿಂತೆ ಇಲ್ಲ, ನಾನು ಗೆಲ್ಲಬೇಕು ಅನ್ನೋ ಹಠ ಸ್ವಭಾವ. ಇದರಿಂದ ಯಾವಾಗ ಹೊರಗೆ ಬರ್ತಾನೆ ಮನುಷ್ಯ, ಅವಾಗ ನಾನು ಏನು ಮಾಡಿದೆ, ಕುಂದಿರಿಸಿ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳು ಟೈಮ್ ತೊಗೊಂಡೆ ಅದಕ್ಕೆ ನಾನು ಅವ್ರನ್ನ ಕನ್ಸಲೇಷನ್ ಮಾಡಲಿಕ್ಕೆ. ಆಮೇಲೆ ಉಭಯ ಪಕ್ಷಗಾರರು ಒಬ್ಬರು ಇಬ್ಬರು ಅಡ್ವೊಕೇಟ್ ಇದು ಮಾಡಿದ್ರು, ಆದರೆ ಉಳಿದ ಅಡ್ವೊಕೇಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ 8 ಜನ ಅಡ್ವೊಕೇಟ್ಸ್ ಇದ್ರು. ಎಲ್ಲರೂ ಪಾಪ ಇದು ಮಾಡಿ ಕನ್ವಿನ್ಸ್ ಮಾಡಿ ಆಮೇಲೆ ಅದನ್ನ ಸೆಟಲ್ ಮಾಡಿ ಕ್ಲೋಸ್ ಮಾಡಿದ್ದಾಯ್ತು ಮ್ಯಾಟ್ರು. ಅಂದರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈ ಥರ ಇಗೋಯಿಸ್ಟಿಕ್ ಮೆಂಟಾಲಿಟಿಯಿಂದ ಬರ್ತಾರೆ ಜನ. ಅದನ್ನು ಫಸ್ಟು ಬಿಡಬೇಕು. ಬಿಟ್ಟಾಗ ಏನಾಗ್ತದೆ, ಒಂದು ನ್ಯಾಯ ಸಿಗುವಂಥ ಅವಕಾಶ ಇರ್ತದೆ. ಈ ರೀತಿಯ ಈ ಒಂದು ಉದಾಹರಣೆ ಮುಖಾಂತರ ನಮಗೂ ನಮ್ಮ ಕೇಳುಗರಿಗೂ ಒಂದು ಕ್ಲಿಯರ್ ಪಿಕ್ಚರನ್ನು ನೀವು ಮುಂದೆ ಇಟ್ಟರೆ. ಆ್ಯಂಡ್ ಆಫ್ಕೋರ್ಸ್ ನೀವು ಕಾರ್ಯಕ್ರಮದ ಆರಂಭದಲ್ಲಿಯೇ ಹೇಳಿದ್ರಿ ದೇವಾಲಯ ಮಾಡಿಕೊಳ್ಳಿ ಅಂತ. ಅಲ್ಲೇ ಬಹಳಷ್ಟು ಕ್ಲಿಯರಿಟಿ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇದು ವಿಶ್ವ ಸಾಮಾಜಿಕ ನ್ಯಾಯ ದಿನ, ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಸಂದೀಪ್ ಪಾಟೀಲ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯಿಂದ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಅಂಥ ಸಂದರ್ಭದಲ್ಲಿ ಸರ್, ಲಿಂಗ ಅಸಮಾನತೆ ಸಾಮಾಜಿಕ ನ್ಯಾಯಕ್ಕೆ ಹೇಗೆ ಅಡ್ಡಿಯಾಗಿದೆ, ಅದರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ. ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ. KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ. KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ವಿಶ್ವ ಸಾಮಾಜಿಕ ನ್ಯಾಯ ದಿನದ ಕುರಿತು ವಿಶೇಷ ಕಾರ್ಯಕ್ರಮ. ಶ್ರೀ ಸಂದೀಪ್ ಪಾಟೀಲ್ ಸರ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದ ಮುಂಚೆ ಆ ಪ್ರಶ್ನೆ ಕೇಳಿದೆ, ಲಿಂಗ ಅಸಮಾನತೆ ಸಾಮಾಜಿಕ ನ್ಯಾಯಕ್ಕೆ ಹೇಗೆ ಅಡ್ಡಿಯಾಗಿದೆ? ಈ ಒಂದು ಪ್ರಶ್ನೆಗೆ ತುಂಬ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಲಿಂಗ ಅಸಮಾನತೆ ಇದನ್ನು ನಾವು ನಮ್ಮ ಮನೆಗಳಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ತಾವೆಲ್ಲ ನಾವು ಹೆಣ್ಣು ಮಕ್ಕಳ ಇವತ್ತು ಪರ್ಸೆಂಟೇಜ್ ಲಿಂಗ ಅಸಮಾನತೆ ಅಲ್ಲೇ ಕಾಣಿಸ್ತಾ ಇದೆ. ಎಷ್ಟೋ ಹುಡುಗರಿಗೆ ಮದುವೆ ಆಗ್ತಾ ಇಲ್ಲ. ಕಾರಣ ಅಂದರೆ ಅಷ್ಟು ಪರ್ಸೆಂಟೇಜ್ ಹೆಣ್ಣು ಮಕ್ಕಳಿಗಳಿಲ್ಲ. ರೇಷಿಯೋ ಎಷ್ಟು ಡಿಫ್ರೆನ್ಸ್ ಇದೆ. ಯಾಕೆ ಇದು ಅಂತಂತಂದರೆ, ಪ್ರತಿಯೊಂದು ಮನೆಯಲ್ಲಿ ನನಗೆ ಹೆಣ್ಮಗು ಬೇಕು ಅಂತ ಬಯಸೋರಿಲ್ಲ. ಈಗ ಚೇಂಜ್ ಆಗಿದೆ, ಕಾಲ ಚೇಂಜ್ ಆಗಿದೆ, ತುಂಬ ಚೇಂಜ್ ಆಗಿದೆ. ಮನೆಯಲ್ಲಿ ಮಹಾಲಕ್ಷ್ಮಿ ಹುಟ್ಟಬೇಕು ಅನ್ನೋ ಭಾವನೆ ಬಂದಿದೆ ಈಗ. ಆದರೆ ಮೊದಲು ಒಂದು ಟೈಮ್ ಇತ್ತು, ಹೆಣ್ಣಿಗೆ ಶತ್ರು ಅನ್ನೋದು. ಒಬ್ಬ ತಾಯಿ ತನಗೆ ಗಂಡು ಮಗು ಹುಟ್ಟಬೇಕು ಅಂತ ಹೇಳಿ ಬಯಸ್ತಾ ಇದ್ಲು. ಹೆಣ್ಣು ಮಗು ಹುಟ್ಟಿದ್ರೆ ಭಾರ, ಮನೆಗೆ ಭಾರ ಅನ್ನೋ ಒಂದು ಮೆಂಟಾಲಿಟಿ ಇರ್ತಾ ಇತ್ತು. ಈಗ ನಾವು ಲಿಂಗ ಅಸಮಾನತೆ ಬಗ್ಗೆ ಸ್ವಲ್ಪ ನಾನು ಯಾಕೋ ಜನ ಒಂದು ಅವೇರ್ನೆಸ್ ಬಂದಿದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೂ ಸಹ ಎಲ್ಲೋ ಒಂದು ಕಡೆ ಈಗಾದರೂ ಸಹ ಇನ್ನು ಗರ್ಭ ಸಮಯದಲ್ಲಿ ಭ್ರೂಣ ಪತ್ತೆಗಳನ್ನ ನೋಡೋದನ್ನ ನೋಡ್ತಾ ಇದ್ದೀವಿ. ಆದರೂ ಅವಾಯ್ಡ್ಗಳು ಆಗ್ತಾ ಇದೆ. ಈಗ ಆದಷ್ಟು ಕಾನೂನುಗಳನ್ನ ತೆಗೆದುಕೊಂಡು ಅದನ್ನ, ಆದರೂ ಸಹ ಇವತ್ತಿನ ದಿವಸ ನೋಡಿ ಬಿಗಿನಿಂದ ಬಂದಿರತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಒಳಗೆ ಮನೆಗೆ ಸೀಮಿತ ಮಾಡೋದು, ಆಮೇಲೆ ಅವರು ಮನೆಯಲ್ಲೇ ಬಂದಂಥವ್ರಿಗೆ ಕೆಲಸ ಮಾಡೋದೇ ಅವ್ರ ಕೆಲಸ. ಈ ರೀತಿ ಅಲ್ಲ. ಇವತ್ತಿನ ದಿವಸ ಹೆಣ್ಮಗು ಅನ್ನೋದು ಆ ಥರ ಇದ್ದಿದ್ರೆ ಸುಂತ ವಿಲಿಯಮ್ಸ್ ಅಂತವರು ಹೊರಗೆ ಬಂದು ಒಂದು ಪ್ರಪಂಚಕ್ಕೆ ಮಾಡರ್ನ್ ಮಹಿಳೆ ಆಗ್ತಿರ್ಲಿಲ್ಲ ಅಲ್ವಾ? ನಾವು ಆ ರೀತಿ ಒಂದು ಹೆಣ್ಣು ಮಗುನ ನಾವು ಒಂದು ಹೆಣ್ಮಗು ಲಿಂಗ ಸಮಾನತೆ, ಮಹಿಳೆ ಪುರುಷ ಅಂತಂದೇಳಿ ನಾವು ಲಿಂಗ ಅಸಮಾನತೆ ಮಾಡೋದು ತಪ್ಪು ಆಗುತ್ತೆ. ಆದರೂ ಸಹ ಎಲ್ಲೋ ಒಂದು ಕಡೆ ಇದೆ. ಯಾಕಂದರೆ ವೇತನದಲ್ಲೂ ಸಹ ಅಸಮಾನತೆ ಇರುತ್ತದೆ ಮೊದಲು. ಈಗ ಅದು ಸಮಾನತೆ ಕೊಡಬೇಕು ಅಂತಂದಿದ್ರು ಸಹ ಎಲ್ಲೋ ಒಂದು ಕಡೆ ಈಗಾದರೂ ಸಹ ಅಸಮಾನತೆ ನೋಡ್ತಾ ಇದ್ದೀವಿ ನಾವು. ಪುರುಷನಿಗೆ ಒಂಥರ ವೇತನ ಕೊಡೋದು, ಕೃಷಿ ಕೆಲಸಕ್ಕೆ ಹೋದ್ರೆ ಹೆಣ್ಣಾಳು ಬೇರೆ ಗಂಡಾಳು ಬೇರೆ ಅಂತ ಕನ್ಸಿಡರ್ ಮಾಡೋದು, ಈ ರೀತಿ ಪ್ರತಿಯೊಂದು ಕಡೆನೂ ಇದೆ. ಇದು ಹೋಗ್ಬೇಕು ಫಸ್ಟ್. ಈ ರೀತಿ ಹೋದ್ರೆ ಮಾತ್ರ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಹೆಣ್ಣು ಅಬಲೆ ಅಲ್ಲ, ಸಬಲೆ. ಏನ್ ಬೇಕಾದ್ ಮಾಡಿ ತೋರಿಸ್ತಾಳೆ. ಅವರು ಫ್ರೀಡಮ್ ಬೇಕು, ಅವ್ರಿಗೆ ಆದಂತ ಒಂದು ಅವಕಾಶಗಳು ಕೊಡ್ಬೇಕು ಅಷ್ಟೇ. ನಾವು ಆರ್ಥಿಕ ಅಸಮಾನತೆ ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತದೆ, ಅದರ ಬಗ್ಗೆ ಸ್ವಲ್ಪ ಮೊದಲಿಂದ ನಾವು ನೋಡ್ಕೊಂಡ್ ಬಂದಿದ್ರೆ ಜೀತ ಪದ್ಧತಿ ಸ್ಟಾರ್ಟಿಂಗ್ ಮಾಡೋದಾದ್ರೆ, ಇವತ್ತಿನ ದಿವಸ ಇಲ್ಲ, ಜೀತ ಪದ್ಧತಿ ಅನ್ನೋದಿಲ್ಲ. ಆದರೂ ಸಹ ಎಲ್ಲೋ ಬಾಂಡೆಡ್ ಲೇಬರ್ಸ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ? ಒಂದು
ಆರ್ಥಿಕ ಸಮಾನತೆ ಇಲ್ಲದೆ ಇರೋದೇ ಮೇನ್ ಕಾರಣ. ಇವತ್ತು ಆರ್ಥಿಕ ಸಮಾನತೆ ಮಾತ್ರ ಇಲ್ಲ. ಏನಾಗಿದೆ, ಶ್ರೀಮಂತರು ತಾವು ಹಣ ಇದೆ ಅಂತಂದೇಳಿ ಏನ್ ಬೇಕಾದ್ ಮಾಡ್ಬೋದು ಅನ್ನೋ ಮನಸ್ಥಿತಿ ಇಲ್ಲಿದ್ದಾರೆ. ಅದು ಹೋಗ್ಬೇಕು, ಅದು ಮೊದಲು ಹೋಗ್ಬೇಕು. ಶ್ರೀಮಂತರಿಗೆ ಉತ್ತಮ ಶಿಕ್ಷಣ ಸಿಗುತ್ತೆ, ಬಡವರಿಗೆ ಸಿಗೋದಿಲ್ಲ, ಇದು ಹೋಗ್ಬೇಕು. ಇವತ್ತು ನಾನು ಒಂದೇ ಹೇಳಿಕೆ ಇಷ್ಟಪಡ್ತೀನಿ, ಮನುಷ್ಯ ಎಷ್ಟು ದುಡಿದ್ರೂ ಎಷ್ಟು ಶ್ರೀಮಂತ ಆದ್ರೂ ಸಹ ತಿನ್ನೋದು ಒಂದು ತುತ್ತು ಊಟನೇ, ಅಷ್ಟೇ. ಎಲ್ಲರೂ ಊಟ ಮಾಡೋದು ಅದೇನೆ. ದೇವರು ಎಲ್ಲರಿಗೂ ಜೀವ ಕೊಟ್ಟಿದ್ದಾನೆ, ಜೀವನ ಕೊಟ್ಟಿದ್ದಾನೆ. ಅದನ್ನು ನಾವು ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಹೊರತಾಗಿ ನನ್ನಷ್ಟು ನಾನು ಬದುಕ್ತೀನಿ ಅಂತಂದ್ರೆ ಆ ಜೀವಕ್ಕೆ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ಹುಡುಕ್ತಾ ಹೋದ್ರೆ ಈಗಿನ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಮ್ಮದೇ ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಮುತ್ತಜ್ಜನ ಅಜ್ಜನ ಹೆಸರು ಕೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ ಇವತ್ತಿನ ದಿವಸ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಅಬ್ದುಲ್ ಕಲಾಂ ನಂತರ ಹೆಸರುಗಳನ್ನ ಕೇಳಿದ್ರೆ ಪ್ರತಿಯೊಬ್ರು ಪೂಜೆ ಮಾಡ್ತಾರಲ್ವಾ. ಯಾಕೆ? ಅಲ್ಲಿ ಒಂದೇ ಕಾರಣ, ಯಾವ ವ್ಯಕ್ತಿ ತನಗಾಗಿ ಬದುಕ್ತಾನೋ ಅಂಥ ವ್ಯಕ್ತಿಯನ್ನು ಸಮಾಜ ಯಾವತ್ತೂ ನೆನ್ಪಿಡೋದಿಲ್ಲ. ಯಾವ ವ್ಯಕ್ತಿ ತನಗಾಗಿ ಅಲ್ಲದೆ ಸಮಾಜಕ್ಕಾಗಿ ಬದುಕ್ತಾನೋ ಅಂಥ ವ್ಯಕ್ತಿಯನ್ನು ಸಮಾಜ ಯಾವತ್ತೂ ಮರೆಯೋದಿಲ್ಲ ಅನ್ನೋದು ಒಂದು ವಾಕ್ಯ. ಆ ದಾರಿಯಲ್ಲಿ ನೋಡಿದಾಗ ಅಬ್ದುಲ್ ಕಲಾಂ ಅಂತವರು ಅವರೆಲ್ಲ ಸಮಾಜಕ್ಕಾಗಿ ಬದುಕಂಥ ವ್ಯಕ್ತಿಗಳು. ಅವರು ಇನ್ನೂ 100 ವರ್ಷ ಆಗಲಿ ಸಮಾಜ ನೆನ್ಪಿಟ್ಟಿರುತ್ತೆ ಅಲ್ವಾ. ನಮ್ಮ ಕುಟುಂಬದವ್ರನ್ನೇ ನಾವು ನೆನ್ಪಿಟ್ಕೊಳಲ್ಲ, ಆದ್ರೆ ಅಂಥವ್ರು ನೆನ್ಪಿಡ್ತೀವಿ ಅಂದ್ರೆ ಅವರು ಸಮಾಜಕ್ಕೆ ಬದುಕಿದ್ದಾರೆ. ಆದ್ರೆ ಯಾರು ನೆನ್ಪಿಟ್ಕೊಂಡು, ಈಗ ನಾವಾದ್ರೂ ಅಷ್ಟೇ, ನಾವು ನಮ್ಗಾಗಿ ಬದುಕಿದ್ರೆ ಮುಂದೆ ನಾವು ನೆನ್ಪಿಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಮಾಜ ನೆನ್ಪಿಡೋದಿಲ್ಲ. ಆದ್ರಿಂದ ಒಂದು ಶ್ರೀಮಂತಿಕೆ ಇದೆ ಅಂದ ಮಾತ್ರಕ್ಕೆ ನಾವು ಅದನ್ನ ನಮಗಾಗಿ ಬದುಕೋದಲ್ಲ, ಬೇರೆಯವ್ರಿಗಾಗಿ ಅದನ್ನ ಒಂದು ಸಹಾಯ ಹಸ್ತವನ್ನು ಕೊಟ್ಟು ಅಸಮಾನತೆ ಇರತಕ್ಕಂಥ ಬಡವರಿಗೆ ನಾವು ಒಂದು ಉಪಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದಾಗ ಅವರೂ ಸಹ ಒಂದು ಒಳ್ಳೆಯ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಆಗ್ತೀವಿ. ಅಂಥ ಮನಸ್ಥಿತಿನ ಬೆಳೆಸ್ಕೋಬೇಕು. ಆರ್ಥಿಕ ಅಸಮಾನತೆ ಈಗ ಶ್ರೀಮಂತರಿಗೆ ಮಾತ್ರ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋದಲ್ಲ, ಅದಕ್ಕೋಸ್ಕರ ಕಡ್ಡಾಯ ಶಿಕ್ಷಣ ಮಾಡಿರೋದು. ಅವ್ರಿಗೂ ಸಹ ಸಿಗಬೇಕು. ಯಾಕಂದರೆ ಬಡವರಲ್ಲಿನೂ ಸಹ ಎಂಥ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಗಂಡನ ಹೆಂಡತಿನ ಕೊಲೆ ಮಾಡಿದ್ದಾನೆ, ಗಂಡ ಜೈಲಲ್ಲಿದ್ದಾನೆ, ತಂದೆ, ಮಗು ಮಾತ್ರ ಇದೆ, ಮಗುನ ಅಜ್ಜಿ ನೋಡ್ಕೊತಾ ಇದ್ದಾಳೆ. ನಮ್ಮಲ್ಲಿ ವಿಕ್ಟಿಮ್ ಕಾಂಪನ್ಸೇಷನ್ ಕೋರ್ಟ್ ನಮಗೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆ ಕೇಸ್ನ ರೆಫರ್ ಮಾಡಿದೆ. ಅಂದರೆ ಕಾಂಪನ್ಸೇಷನ್ ಕೊಡಲಿಕ್ಕೆ ಆ ಮಗುಗೆ. ಆ ಮಗುನ ಕರೆಸಿದ್ದೆ ನಾನು. ಕರೆಸಿದಾಗ ಅಜ್ಜಿನೂ ಬಂದಿದ್ರು, ಅವರು ಸ್ಟೇಟ್ಮೆಂಟ್ ಅಲ್ಲಿ ತೆಗೆದುಕೊಳ್ಬೇಕಂತ ಕರೆಸಿದೆ. ಆ ಮಗುನ ನೋಡಿದಾಗ ಚಿಕ್ಕ ಮಗು, ಇನ್ನು 1ನೇ ಕ್ಲಾಸ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್, ಇನ್ನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಿದ್ದಾನೆ. ಆದ್ರೆ ಎಷ್ಟು ಟ್ಯಾಲೆಂಟ್ ಇದೆ ಅಂತಂದ್ರೆ ಏನ್ ಕೊಟ್ಟರು ಓದ್ತಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿನೇ ಇಲ್ಲಿಂದ ಬಂತು. ಈ ಮನೆಯಲ್ಲಿ ಹೇಳ್ಕೊಡ್ಲಿಕ್ಕೆ ಯಾರು ಇಲ್ಲ, ಅಜ್ಜಿ ಇದ್ದಾರೆ, ಅಜ್ಜಿನೂ ಸಹ ಅನ್ಎಜುಕೇಟೆಡ್. ಆದ್ರೂ ಸಹ ಆ ವಿದ್ಯಾರ್ಥಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಷ್ಟೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಅಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ. ಅಂಥವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲೇ ಕಮ್ರಿ ಹೋಗ್ತಾರೆ. ಆದರೆ ಅಂಥ ವಿದ್ಯಾರ್ಥಿಗಳಿಗೂ ಸಹ ಒಂದು ಅವಕಾಶ ಸಿಗಬೇಕು ಅನ್ನೋದು ಕಡ್ಡಾಯ ಶಿಕ್ಷಣದ ಒಂದು ಉದ್ದೇಶ. ಆದ್ದರಿಂದ ಒಂದು ಮೂಲಭೂತ ಹಕ್ಕುಗಳ ಸೌಲಭ್ಯಗಳ ಕೊರತೆ, ಎಲ್ಲೋ ಶ್ರೀಮಂತರಿಗೆ ಮಾತ್ರ ಎಲ್ಲ ಮೂಲಭೂತ ಸೌಲಭ್ಯಗಳು ಸಿಗ್ತವೆ, ಬಡವರಿಗೆ ಸಿಗೋಲ್ಲ ಅನ್ನೋದು, ಈ ರೀತಿಯ ಕಾರಣಗಳು ಒಂದು ಸಾಮಾಜಿಕ ಅಶಾಂತಿಗೆ ಕಾರಣ ಆಗ್ತವೆ ಅನ್ನೋದು. ಇವೆಲ್ಲ ಹೋದ್ರೆ ಎಲ್ಲರಿಗೂ ಸಹ ಸಮಾನವಾಗಿ ಸಿಗ್ತವೆ ಆಯ್ತು ಅಂತಂದ್ರೆ ಅವಾಗ ಸಾಮಾಜಿಕ ನ್ಯಾಯ ಆಟೋಮೆಟಿಕ್ ಸಿಗುತ್ತೆ ಅನ್ನೋದು. ಅಂತ ಸಂದರ್ಭದಲ್ಲಿ ಶಿಕ್ಷಣದ ಬಗ್ಗೆ ಮಾತನಾಡೋಣ. ಶಿಕ್ಷಣ ಸಾಮಾಜಿಕ ನ್ಯಾಯ ಸಾಧನೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಶಿಕ್ಷಣ ಅಂದ ತಕ್ಷಣ ನಾವು ಬರೀ ಒಂದು ನಮ್ಮ ವೈಯಕ್ತಿಕ ಡೆವಲಪ್ಮೆಂಟ್ಗೆ ಆಗಿರಬಾರ್ದು. ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯ ಜ್ಞಾನವನ್ನ ಡೆವಲಪ್ಮೆಂಟ್ ಮಾಡಬೇಕು ಹೊರತಾಗಿ ಆ ಸೆಲ್ಫಿಶ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಲ್ಲ. ಸಾಮಾಜಿಕವಾಗಿ ಥಿಂಕ್ ಮಾಡಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಹೊರತಾಗಿ ತನಗೋಸ್ಕರಗಿ ಯೋಚನೆ ಮಾಡುವಂತಹ ಶಿಕ್ಷಣ ಆಗಬಾರ್ದು. ಶಿಕ್ಷಣದಲ್ಲಿ ಸಾಮಾಜಿಕ ಕಳಕಳಿಯೇ ಇರಬೇಕು ಹೊರತಾಗಿ ವೈಯಕ್ತಿಕ ಕಳಕಳಿ ಇರಬಾರ್ದು. ಈ ರೀತಿಯ ಶಿಕ್ಷಣದಿಂದ ಒಂದು ನಾವು ಸಾಮಾಜಿಕ ಜ್ಞಾನವನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಬೇರೆಯವರ ಬಗ್ಗೆ ಒಂದು ಮನಸ್ಸು ಡೆವಲಪ್ಮೆಂಟ್, ಅವ್ರ ಬಗ್ಗೆ ಒಂದು ಕಳಕಳಿಯನ್ನು ಮೂಡುವಂತಹ ಒಂದು ಮನಸ್ಸನ್ನು ಡೆವಲಪ್ಮೆಂಟ್ ಮಾಡೋದೇ ಶಿಕ್ಷಣ ಅಂತಂದು ಹೇಳಿ. ತಾವು ಆರಂಭದಲ್ಲಿಯೇ ಹೇಳಿದ್ರಿ, ದೇಹ ದೇವಾಲಯ ಮಾಡ್ಕೋಬೇಕು. ದಟ್ ವಿಲ್ ಬಿ ಅ ಕ್ಯಾಪ್ಸುಲೇಟೆಡ್ ಆನ್ಸರ್ ಫಾರ್ ಎವ್ರಿಥಿಂಗ್. ಅಂತ ಸಂದರ್ಭದಲ್ಲಿ ಭವಿಷ್ಯದ ಸಮಾಜವನ್ನು ನೀವು ಹೇಗೆ ಕಾಣಲು ಬಯಸುತ್ತೀರಾ? ಅದರ ಬಗ್ಗೆ ಸ್ವಲ್ಪ. ಇದನ್ನು ಕೇಳಿದ್ರೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ಫಸ್ಟು ಜಾತಿ ಪದ್ಧತಿ ಅನ್ನೋದು ಹೋಗ್ಬೇಕು. ಜಾತಿ ಭೇದ ಭಾವ ಏನಿದೆ, ಮನುಷ್ಯರು ಒಂದು ಓಟ್ ಹಾಕ್ಬೇಕಾದ್ರೂ ಸಹ ನಾನು ನಾನು ಎಲ್ಲಿ ಹೋದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಎಕ್ಸಾಂಪಲ್ ಹೇಳಿದೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿಯನ್ನು ಎಲ್ಲರೂ ಓಟ್ ಹಾಕಿ ಸೆಲೆಕ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಸುಮಾರು ಜನ ಓಟ್ ಹಾಕಿ ಸೆಲೆಕ್ಟ್ ಮಾಡಿದ್ರು. ಆ ಸಮಯದಲ್ಲಿ ಯಾರಾದರೂ ಅವರ ಜಾತಿಯನ್ನು ನೋಡಿದ್ರ, ಧರ್ಮವನ್ನು ನೋಡಿದ್ರ, ಅವ್ರ ಜಾತಿ ಯಾವ ಜಾತಿ ಅಂತ ಗೊತ್ತಾಯ್ತಾ? ಓನ್ಲಿ ಅವ್ರ ಟ್ಯಾಲೆಂಟ್ ಮೇಲೇನಲ್ಲ. ನಾನು ಇಲ್ಲಿ ಅವ್ರಿಗೆ ಓಟ್ ಹಾಕಿದ್ರು, ಅವ್ರನ್ನ ಗೆಲ್ಲಿಸಿದ್ರು ಅಂತಂದೇಳಿ ನನಗೆ ಅಬ್ಜೆಕ್ಷನ್ ಇಲ್ಲ. ಈ ಭಾವನೆ ಸಾಮಾಜಿಕವಾಗಿ ಬಂದಾಗ, ನಮ್ಮವರೆಗೂ ಬಂದಾಗ, ಒಬ್ಬ ವ್ಯಕ್ತಿಯನ್ನ ನಮ್ಮ ನಾಯಕನನ್ನ ನೇಮಕ ಮಾಡ್ಕೋಬೇಕಾದ್ರೆ ಈ ಜ್ಞಾನ ಯಾಕೆ ಬರೋದಿಲ್ಲ? ಮನುಷ್ಯನ ಮನಸ್ಥಿತಿ ಚೇಂಜ್ ಆಗಬೇಕಾಗಿದೆ. ಅಲ್ಲಿ ಬಂದಾಗ ತಕ್ಷಣ ಇಲ್ಲ, ನಮ್ಮ ಜಾತಿಯವನು, ನಮ್ಮ ಧರ್ಮದವನು, ನಮ್ಮ ಕುಲದವನು, ನಮ್ಮವನು, ನಮ್ಮ ಮನೆಯವನು, ನಮ್ಮ ಕಾಕ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಸಂಬಂಧಿಕರು, ನಮ್ಮ ಪಕ್ಕದ ಮನೆಯವನು ಅಂತಂದೇಳಿ ಓಟ್ ಹಾಕ್ಬೇಕಾ? ಒಂದು ಜ್ಞಾನ ಬೇಡವಾ ಇಲ್ಲಿ? ಇದು ಎಲ್ಲಿವರೆಗೂ ಹೋಗೋದಿಲ್ವೋ
ಅಲ್ಲಿವರೆಗೂ ಕಷ್ಟ. ಹಾಗಾಗಿ ಈ ಒಂದು ಜಾತಿ ಪದ್ಧತಿ ಮೊದಲು, ಲಿಂಗ, ಧರ್ಮ, ಜಾತಿ ಅನ್ನೋದು ಭೇದ ಭಾವ ಏನಿದೆ ಇದನ್ನ ಫಸ್ಟ್ ಹೋಗ್ಬೇಕು. ಎರಡನೇದಾಗಿ ಸಮಾನ ಶಿಕ್ಷಣ ಸಿಗಬೇಕು. ಎಲ್ಲರೂ ಸಹ, ಯಾವುದೇ ವ್ಯಕ್ತಿಯಾಗಲಿ ಇವತ್ತಿನ ಶಿಕ್ಷಣ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರೂ ಇರಬಾರ್ದು ಸಮಾಜದಲ್ಲಿ. ಅದೇ ರೀತಿ ನ್ಯಾಯ ಸಿಗ್ಲಾರ್ದಂಥ ವ್ಯಕ್ತಿ ಯಾರೂ ಸಮಾಜದಲ್ಲಿ ಇರಬಾರ್ದು. ಪ್ರತಿಯೊಬ್ಬರಿಗೂ ಸಹ ನ್ಯಾಯ ಸಿಗ್ತಾ ಇರಬೇಕು. ನ್ಯಾಯ ತನ್ನ ನ್ಯಾಯವನ್ನು ರುಜುವಾತುಪಡಿಸುವಂಥ ಅವಕಾಶಗಳು ಸಿಗ್ತಾ ಇರಬೇಕು. ಅದೇ ರೀತಿ ಆರೋಗ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆರೋಗ್ಯ. ಇವತ್ತು ನಂಗೆ ದುಡ್ಡಿಲ್ಲ, ನಾನು ಆರೋಗ್ಯ ತೋರಿಸ್ಕೊಳಕ್ಕಾಗಲ್ಲ, ನನ್ನ ಕಾಯಿಲೆಯನ್ನು ತೋರಿಸ್ಕೊಳಕ್ಕಾಗಲ್ಲ ಅಂತ ಭಾವನೆ ಇರಬಾರ್ದು. ಅದೇ ರೀತಿ ಉದ್ಯೋಗ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಏನು ಉದ್ಯೋಗ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಉದ್ಯೋಗ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ಗೌರವಯುತವಾಗಿ ಬದುಕಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ ಕೊಡಬೇಕು. ಪ್ರತಿಯೊಬ್ಬ, ಈಗ ನೀವಿದ್ದೀರಿ, ನಾನಿದ್ದೀನಿ ಅಂತಂದ್ರೆ ನಾನು ಸಮಾನ, ನೀನು ಸಮಾನ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇರಬಾರ್ದು. ಒಬ್ಬ ಶ್ರೀಮಂತ ಬಡವ ಅಂತಲ್ಲ, ಒಬ್ಬ ಅಧಿಕಾರಿ, ಒಬ್ಬ ನೌಕರ, ಕೆಳ ನೌಕರ ಅಂತಲ್ಲ. ಅವ್ರವ್ರ ಕರ್ತವ್ಯಗಳನ್ನು ಅವ್ರವ್ರು ಮಾಡಬೇಕು. ಆದರೆ ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಪ್ರತಿಯೊಬ್ಬ ವ್ಯಕ್ತಿನೂ ಸ್ವಾಭಿಮಾನದಿಂದ ಬದುಕಬೇಕು. ತನ್ನ ಸ್ವಾಭಿಮಾನ ಧಕ್ಕೆ ಆಗೋ ರೀತಿಯಲ್ಲಿ ಯಾವ ವ್ಯಕ್ತಿನೂ ಬದುಕಬಾರ್ದು. ಪ್ರತಿಯೊಬ್ಬ ವ್ಯಕ್ತಿನೂ ಸಹ ನಾ ಅದೇ ಹೇಳ್ತೀನಲ್ಲ, ಎಲ್ಲಿವರೆಗೂ ನಮಗೆ ಸೆಲ್ಫ್ ಅವೇರ್ನೆಸ್ ಬರೋದಿಲ್ವೋ, ಜನರಿಗೆ ನಾನೇ ದೊಡ್ಡವನು ಅನ್ನೋ ಮನಸ್ಥಿತಿಯಿಂದ ಯಾವತ್ತು ಹೊರಗೆ ಬರೋದಿಲ್ವೋ, ಅಲ್ಲಿವರೆಗೂ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಅಗರಾದ ಮುಗಿಲಿನಂತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಕೆಟ್ಟ ವಿಚಾರಗಳನ್ನ ತುಂಬಿಕೊಂಡು ಹೋದ್ರಗಿನ, ಮನೆಯಲ್ಲಿ ಕಸ ತುಂಬಿತ್ತು ಅಂತಂದ್ರೆ ಅಲ್ಲಿ ನಾವು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನ ತುಂಬಿಕೊಂಡು ನಾವು ಬದುಕಲಿಕ್ಕಾಗಲ್ಲ. ಆದ ರೀತಿಯಿಂದ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಂದ್ರೆ, ಎಲ್ಲರೂ ಸಹ ನಾನು ನಮ್ಮವರು ಹೇಳಿದ್ದಾರೆ. ಬಸವಣ್ಣರು ಅದಕ್ಕೂ ಒಂದು ವಚನ ಹೇಳಿದ್ದಾರೆ. ಏನು ಅಂದ್ರೆ, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇನ್ನೊಬ್ಬರನ್ನ ಕೆಟ್ಟದ್ದು ಮಾಡೋದು, ಇನ್ನೊಬ್ರು ಕೊಲೆ ಮಾಡೋದು, ಇನ್ನೊಬ್ಬರನ್ನ ಕಳ್ತನ ಮಾಡೋದು, ಇನ್ನೊಬ್ರಿಗೆ ಇದು ಮಾಡೋದು, ನಾನೇ ದೊಡ್ಡವನು ಅಂತ ಬಯಸೋದು, ಇದು ಭಾಳ ದೊಡ್ಡ ತಪ್ಪು. ಇದನ್ನು ಫಸ್ಟು ಹೋಗಬೇಕು. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಬದುಕೋದಾದರೆ ಡೆಫಿನೆಟ್ಲಿ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಎಲ್ಲರಿಗೂ ಸಹ ಸಮಾನವಾದಂಥ ಗೌರವ ಸಿಗಬೇಕು. ಎಲ್ಲರೂ ಸಹ ಶ್ರೇಷ್ಠವಾಗಿ ಬದುಕುವಂಥ ಒಂದು ಬದುಕನ್ನು ಕಟ್ಕೋಬೇಕು. ಆವಾಗ ಮಾತ್ರ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋದು, ಆ ರೀತಿಯ ಸಮಾಜ ನಾನು ಬಯಸ್ತೀನಿ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಾನು ಹೇಳೋದು ಒಂದೇ ಮಾತು, ಇರೋದು ಒಂದು ಜೀವನ, ನಗ್ತಾ ಬಾಳಿ, ನಗಿಸ್ತಾ ಬಾಳಿ, ನಗುವೇ ಜೀವನ. ನಾವು 108 ಟೆನ್ಷನ್ ಅಲ್ಲಿ ಬದುಕೋದಲ್ಲ. ಜೀವನ ಒಂದಿದೆ, ಸಮಸ್ಯೆ ಸಾಕಷ್ಟಿದೆ. ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡೋದು, ಇವತ್ತು 108 ಸಮಸ್ಯೆಗಳನ್ನು ನಾವು ಹೇಳ್ತೀವಲ್ಲ, ಒಂದು ದಿವಸ ಯಾರಾದರೂ ಒಬ್ಬ ಡಾಕ್ಟರ್ ಬಂದು, ನಿಲ್ಲಪ್ಪ, ನಿಮ್ಮ ವಯಸ್ಸು, ನಿಮಗೆ ಇಂಥ ಕಾಯಿಲೆ ಇದೆ, ನೀವು ಇವತ್ತು ಇಷ್ಟು ದಿವಸ ಬದುಕ್ತೀರಿ ಅಂತಂದು ಹೇಳಿದ್ರೆ ನಮಗೆ ಯಾವ ಸಮಸ್ಯೆ ದೊಡ್ಡದಾಗುತ್ತೆ? ಅವಾಗ ಇರುವಂಥ ಸಮಸ್ಯೆಗಳೆಲ್ಲ ಸೈಡ್ ಟ್ರ್ಯಾಕ್ ಹೋಗ್ತವೆ. ಮೇನ್ ಟ್ರ್ಯಾಕ್ಗೆ ಬರೋದು ನಮ್ಮ ಆರೋಗ್ಯ ಸಮಸ್ಯೆ. ನಿಜ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾನು ಆಗಲೇ ಹೇಳಿದೆ ಒಂದೇ ಮಾತನ್ನ, ನಾವು ಬದುಕಿದಾಗ ನಾವು ಏನು ಅಂತ ಕೊಡಬೇಕಾದಂಥ ಗೌರವವನ್ನು, ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು. ಮುಂದೆ ನಾವು ಇಲ್ಲದೇ ಇದ್ರೂ ಸಹ ಸಮಾಜ ನಮ್ಮನ್ನು ನೆನೆಸುವಂಥ ಹೆಜ್ಜೆಗಳನ್ನು ನಾವು ಸಮಾಜಕ್ಕೆ ಮೂಡಿಸ್ಬೇಕು. ಯಾಕಂದರೆ ನಾವು ಬಂದ್ವಿ, ಬದುಕಿದ್ವಿ, ನಮ್ಮಷ್ಟು ನಾವು ಜೀವನ ಮಾಡಿದ್ವಿ, ನಮ್ಮಷ್ಟು ನಾವು ಓದ್ವಿ ಅಂತಂತಂದರೆ ಯಾವತ್ತೂ ಸಹ ನಮ್ಮ ಜೀವಕ್ಕೆ ಅರ್ಥ ಇಲ್ಲ. ನಾವು ಅಟ್ಲೀಸ್ಟ್ ನಮ್ಮ ಬೇರೆಯವ್ರಿಗಾಗಿ ನಾವು 4 ದಿವಸ ನಾವು ಕಳೆದಿದ್ದೀವಿ ಅನ್ನೋ ಸಂತೃಪ್ತಿಯಿಂದ ನಮ್ಮ ಜೀವನವನ್ನು ನಾವು ಕಳಿಬೇಕಾಗ್ತದೆ. ಪ್ರತಿಯೊಂದು ಪ್ರಾಣಿ ಹುಡ್ತವೆ, ಬದುಕ್ತವೆ, ಸಾಯ್ತವೆ. ಅದೇ ಥರ ನಮ್ಮ ಜೀವನ ಹಾಕಬಾರ್ದು. ನಾವು ಮನುಷ್ಯರಾಗಿ ಶ್ರೇಷ್ಠರು ಅಂತ ಅಂದ್ಕೊಂಡಾಗ 4 ಜನರಿಗೆ ಬೇಕಾಗಿ ಬದುಕಬೇಕಾಗ್ತದೆ. ಆ ರೀತಿ ಬದುಕದೇ ಶ್ರೇಷ್ಠ ಜೀವನ ಆಗ್ತದೆ. ನಮಗೆ ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ. ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ಲಿ ನೋವಿದೆ. ವೇರ್ ದೇರ್ ಇಸ್ ಎ ಎಕ್ಸ್ಪೆಕ್ಟೇಷನ್ ದೇರ್ ಇಸ್ ಎ ಪೇನ್. ನಾನು ಸ್ಪೆಸಿಫಿಕ್ ಆಗಿ ಹೇಳುವಂಥ ಮಾತು, ವೇರ್ ದೇರ್ ಇಸ್ ಎ ಎಕ್ಸ್ಪೆಕ್ಟೇಷನ್ ದೇರ್ ಇಸ್ ಎ ಪೇನ್. ಎಲ್ಲಿ ಅಪೇಕ್ಷೆಗಳು, ಆಕಾಂಕ್ಷೆಗಳು ಇರ್ತವೆ ಅಲ್ಲಿ ನೋವು ಇರ್ತದೆ. ಅದನ್ನೆಲ್ಲ ಬಿಟ್ಟು ಎಲ್ಲರೂ ನಮ್ಮವರೇ, ನಾನು ಎಲ್ಲರೊಳಗಾಗಿ ಒಂದು ಬದುಕಬೇಕು, ಎಲ್ಲರೊಳಗಾಗಿ ಒಬ್ಬಾಗಿ ಬದುಕಿದ್ರೆ ನಾವು ಯಾವತ್ತೂ ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾ ನಾನು ಒಂದು ಮಾತುಗಳನ್ನ ಎಲ್ಲರಿಗೂ ಹೇಳೋದು ಒಂದೇನೆ, ಈಗೋಯಿಸ್ಟಿಕ್ ಆಗಿ ಬದುಕೋದು ಬೇಡ. ಪ್ರತಿಯೊಬ್ಬರಿಗೂ ತಕರಾರುಗಳು ಇರ್ತವೆ, ಅವನ್ನ ಕುತ್ಕೊಂಡು ಬಗೆಹರಿಸ್ಕೊಳ್ಳೋಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ. ಎಲ್ಲರೂ ಸಮಾನವಾಗಿ ನೋಡೋಣ, ಸಮಾನವಾಗಿ ಬದುಕೋಣ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೇ ವೇದಿಕೆ ನನ್ನ ಕಾನೂನು ಸೇವಾ ಪ್ರಾಧಿಕಾರದ ಉಪಯೋಗಕ್ಕೂ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬರುವ 14ನೇ ತಾರೀಕಿನಂದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಡಿಯಲ್ಲಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನ್ಯಾಷನಲ್ ಲೋಕದಾತ್ ಅಂತ ನಡೀತಾ ಇದೆ. ಆವತ್ತಿನ ದಿವಸ ಸುಮಾರು ಪ್ರಕರಣಗಳನ್ನು ನಾವು ಲೋಕದಾತ್ ಮುಂದೆ ತೆಗೆದುಕೊಳ್ತಾ ಇದ್ದೀವಿ. ಎಲ್ಲರೂ ಸಹ ಆ ಲೋಕದಾತಕ್ಕೆ ಭಾಗಿಯಾಗಿ ನಿಮ್ಮ ಪ್ರಕರಣಗಳನ್ನು ರಾಜಿ ಮೂಲಕ ಸಂಧಾನ ಮಾಡಿಕೊಳ್ಳಿ. ಅದೇ ರೀತಿ ನಮ್ಮಲ್ಲಿ ಮೀಡಿಯೇಷನ್ 90 ದಿನದ ಮೀಡಿಯೇಷನ್ ಕ್ಯಾಂಪೇನು ನಡೀತಾ ಇದೆ ಜನವರಿ 2ರಿಂದ. ಅದ್ರ ಬಗ್ಗೆನೂ ಸಹ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದೇ ವೇಣು ಧ್ವನಿ ಕಾರ್ಯಕ್ರಮದ ಮೂಲಕ. ಅದರಲ್ಲೂ ಸಹ ಈಗಾಗಲೇ ನಡೀತಾ ಇದೆ. ಅದರಲ್ಲೂ ಸಹ ಭಾಗಿಯಾಗಿ ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳಿ, ಶಾಂತಿಯುತವಾದಂಥ ನೆಮ್ಮದಿಯಾದಂಥ ಜೀವನವನ್ನು ಪಡೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನ
ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಶ್ರೀ ಸಂದೀಪ್ ಪಾಟೀಲ್ ಅವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೆಳಗಾವಿಯಿಂದ. ಸರ್, ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ವೇಣು ಧ್ವನಿಯವರಿಗೂ ಮತ್ತು ವೇಣು ಧ್ವನಿ ಕೇಳುಗರಿಗೂ ಸಹ ನಾನು ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.